ಈಗ ಕೇಳಿ MRPL ಬಾನುಲಿ ಶಾಲೆ. ಬಾನುಲಿ ಶಾಲೆ ಬಾನತರಂಗದ ಶಾಲೆ, ಕಲಿಕೆಯ ಶಾಲೆ ಜ್ಞಾನ ಗಂಗೆಯ ಶಾಲೆ. ಬಾನುಲಿ ಶಾಲೆ ಬಾನತರಂಗದ ಶಾಲೆ, ಕಲಿಕೆಯ ಶಾಲೆ ಜ್ಞಾನ ಗಂಗೆಯ ಶಾಲೆ. ಕಲಿಯೋಣ ಬನ್ನಿ ಗೆಳೆಯರೇ, ತಿಳಿಯೋಣ ಬನ್ನಿ ಗೆಳೆಯರೇ, ಕಲಿಯೋಣ ಬನ್ನಿ ಗೆಳೆಯರೇ, ತಿಳಿಯೋಣ ಬನ್ನಿ ಗೆಳೆಯರೇ. MRPL ಬಾನುಲಿ ಶಾಲೆ SSLC ಪರೀಕ್ಷಾ ಸಿದ್ಧತೆಯ ಕುರಿತಾದ ನೇರ ಫೋನ್ ಕಾರ್ಯಕ್ರಮ. ಇಂದಿನ ವಿಷಯ ದ್ವಿತೀಯ ಭಾಷೆ ಆಂಗ್ಲ. ಭಾಗವಹಿಸುವ ವಿಷಯ ತಜ್ಞರು ಸರಕಾರಿ ಪ್ರೌಢಶಾಲೆ ಗುರುವಾಯನಕೆರೆ ಬೆಳ್ತಂಗಡಿ ಇಲ್ಲಿನ ಸಹಶಿಕ್ಷಕರಾದ ಜಗನ್ನಾಥ ಹಾಗೂ ಸರಕಾರಿ ಪದವಿ ಪೂರ್ವ ಕಾಲೇಜು ಕಾವೂರು ಮಂಗಳೂರು ಉತ್ತರ ಇಲ್ಲಿನ ಸಹಶಿಕ್ಷಕರಾದ ವಿಲಿಯಂ ಕೊಲಾಸೋ. ಈ ಕಾರ್ಯಕ್ರಮದ ಪ್ರಾಯೋಜಕರು MRPL ಮಂಗಳೂರು. ಕೆಳಗರೆ ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 22119999, ನಮ್ಮ STD ಸಂಖ್ಯೆ 0824, ಮೊಬೈಲ್ ಸಂಖ್ಯೆ 8277038000. ಈಗ ನೇರವಾಗಿ ಸ್ಟುಡಿಯೋದತ್ತ. ಕೇಳುಗರೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. MRPL ಬಾನುಲಿ ಶಾಲೆ ಇವತ್ತಿನ ವಿಷಯ ದ್ವಿತೀಯ ಭಾಷೆ ಇಂಗ್ಲಿಷ್. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಅಂದರೆ SSLC ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ನಮ್ಮ ಜೊತೆಗಿದ್ದಾರೆ ಸರ್ಕಾರಿ ಪ್ರೌಢಶಾಲೆ ಗುರುವಾಯನಕೆರೆ ಇಲ್ಲಿನ ಜಗನ್ನಾಥ ಅವರು, ಹಾಗೆಯೇ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಾವೂರು ಇಲ್ಲಿನ ಪ್ರೌಢಶಾಲಾ ವಿಭಾಗದ ವಿಲಿಯಂ ಕೊಲಾಸ್ ಅವರು. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ. ನಮಸ್ತೆ ಸರ್. ವಿದ್ಯಾರ್ಥಿಗಳೇ, ಈ ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ನಿಮ್ಮ ಪ್ರಶ್ನೆಗಳನ್ನು ಕೇಳೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆಗಳನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. 22119999, ಮತ್ತೊಂದು ಸಂಖ್ಯೆ 22222611, ಇನ್ನೊಂದು ಸಂಖ್ಯೆ 222311. ನಮ್ಮ STD ಕೋಡ್ ಸಂಖ್ಯೆ 0824. ಹಾಗೆಯೇ ನಮ್ಮ ಮೊಬೈಲ್ ಸಂಖ್ಯೆ ಇದೆ 8277038000. ಈ ಸಂಖ್ಯೆಗಳಿಗೆ ನೀವು ಕರೆ ಮಾಡುವ ಮೂಲಕ ನಿಮ್ಮ ಪ್ರಶ್ನೆಗಳನ್ನು ಕೇಳ್ಬೋದು. ಸರಿಗ ಮುಖ್ಯವಾಗಿ ಇವತ್ತಿನ ಒಂದು ವಿಷಯದ ಬಗ್ಗೆ ಹೇಳೋದಾದರೆ, ಈ ಒಂದು SSLCಯ ದ್ವಿತೀಯ ಭಾಷೆ ಇಂಗ್ಲೀಷ್ ಸಬ್ಜೆಕ್ಟ್ ಏನಿದೆ, ಇದರ ಒಂದು ಸಿಲೆಬಸ್ ಏನಿದೆ, ಸ್ವರೂಪ ಏನಿದೆ, ಇದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ನೀಡಿ ಸರ್. ಓಕೆ. ಹೆಲೋ ಎವ್ರಿಬಡಿ, ವೆರಿ ಪ್ಲೆಸೆಂಟ್ ಗ್ರೀಟಿಂಗ್ಸ್ ಆಫ್ ದ ಡೇ. ಮೈ ಡಿಯರ್ ಸ್ಟೂಡೆಂಟ್ಸ್, parents of the students, professional friends and our ardent Akashvani listeners. I endorse it as our pleasure to facilitate you with all the important tips about facing or writing second language English subject with the code number 31E for academic year 2025-26. Friends, there are 8 lessons, as you know, 8 poems and 4 supplementary readings. And also we have 80 marks are allotted for 3 hours one shot written examination conducted by KSEAB. 38 questions are there in a question paper. 40 marks are given for the textbook, that is prose, poetry and supplementary reading, and the remaining 40 marks are allotted for communicative English, which includes grammar, vocabulary and expressions. We hope that all the respected English language teachers of our district have completed their portions and fully immersed in revision works. Our esteemed department has released lesson-based assessment question bank, LBA question bank, to gear up our revision works. Very recently, KSEAB also has uploaded 4 model question papers to ease our revision works. Teachers and parents of the students, please ensure that LBA question bank and 4 model question papers are available to your respected children in hard copy. LBA ಈ ಪ್ರಶ್ನಾಕೋಟಿ ಹಾಗೂ 4 ಮಾಡೆಲ್ ಕ್ವಶನ್ ಪೇಪರ್ಸ್ಗಳು ಆಧಾರವಾಗಿಟ್ಟುಕೊಂಡು ಈ ವರ್ಷದ SSLC ಪರೀಕ್ಷಾ ಸಿದ್ಧತೆಯನ್ನು ನಾವೆಲ್ಲರೂ ಕೂಡ ಮಾಡಬೇಕು. ಇದಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳಲ್ಲಿ LBA ಕ್ವಶನ್ ಬ್ಯಾಂಕ್ ಮತ್ತು 4 ಮಾದರಿ ಕ್ವಶನ್ ಪೇಪರ್ಗಳನ್ನು ಹಾರ್ಡ್ ಕಾಪಿಯಾಗಿ ಇರಬೇಕು ಅಂತೇಳಿ ನಾವು ವಿನಂತಿ ಮಾಡ್ಕೊಳ್ತೇವೆ. ಇನ್ನು ಮುಂದೆ ನಾವು ಕೊಡುವ ಎಲ್ಲ ಮಾಹಿತಿಗಳು, ಇಂಪಾರ್ಟೆಂಟ್ ಟಿಪ್ಸ್ಗಳು LBA ಕ್ವಶನ್ ಬ್ಯಾಂಕ್ ಮತ್ತು 4 ಮಾದರಿ ಪ್ರಶ್ನಾಪತ್ರಿಕೆಗಳನ್ನು ಆಧಾರವಾಗಿಟ್ಕೊಂಡೇ ನಾವು ಕೊಡ್ತಿದ್ದೇವೆ.
It's my pleasure to invite William Colasso sir for the detailed information on question paper and its blueprint. Okay, first of all, I would like to wish all the listeners a pleasant morning. I'm sure all of you are very busy in the preparation for the forthcoming preparatory examinations and then the final examination. We should thank the board this time because we have been provided with the blueprint and the 4 model question papers in time. ಕಳೆದ ವರ್ಷ ನಮಗೆ ಸ್ವಲ್ಪ ಯಾವಾಗ ಬರ್ತದೆ ಬ್ಲೂಪ್ರಿಂಟ್ ಇರಲಿಲ್ಲ, ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಬರುವಾಗ ಸ್ವಲ್ಪ ತಡವಾಗಿತ್ತು, ಹಾಗೆ ಸ್ವಲ್ಪ ಆತಂಕ ಇತ್ತು. ಬಟ್ ದಿಸ್ ಟೈಮ್ ವಿ ಆರ್ ರಿಯಲಿ ಥ್ಯಾಂಕ್ಫುಲ್ ಟು ದ ಬೋರ್ಡ್. ಈಗ ಬ್ಲೂಪ್ರಿಂಟ್ನ ಬಗ್ಗೆ ಹೇಳಬೇಕು ಅಂತಾದರೆ ಲೆಸನ್ ವೈಸ್, ಈಗ ಪ್ರೋಸ್ನಲ್ಲಿ ನಾವು ನೋಡೋದಿದ್ರೆ ಫಸ್ಟ್ ಲೆಸನ್ ಹೀರೋ, ಇದರಿಂದ 3 ಮಾರ್ಕಿನ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. 3 ಮಾರ್ಕ್ ಅಂತ ಹೇಳುವಾಗ ಸ್ಟೂಡೆಂಟ್ಸ್ ವಿಲ್ ಹ್ಯಾವ್ ಟು ಆನ್ಸರ್ ಇನ್ 5 to 6 ಸೆಂಟೆನ್ಸಸ್, 5-6 ವಾಕ್ಯಗಳಲ್ಲಿ ಉತ್ತರಿಸ್ತಕ್ಕಂಥ ಒಂದು ಪ್ರಶ್ನೆಯನ್ನು ಇದರಿಂದ ಕೇಳ್ತಾರೆ. ಎರಡನೇ ಪಾಠ ದೇರ್ ಇಸ್ ಅ ಗರ್ಲ್ ವಿತ್ ದ ಟ್ರ್ಯಾಕ್ಸ್, ಇದರಿಂದ ಕೂಡ ದೇರ್ ವಿಲ್ ಬಿ ಎ ಕ್ವೆಶನ್ ಫಾರ್ 3 ಮಾರ್ಕ್ಸ್, ಅಂದರೆ ಎಕ್ಸ್ಟ್ರಾಕ್ಟ್, ಯಾರು ಯಾರಿಗೆ ಹೇಳಿದಂತಕ್ಕಂಥದ್ದು ಸಂದರ್ಭ ಅಂತ ನಾವೇನು ಹೇಳ್ತೇವೆ ಹಾಗೆ. ಸೊ ಇಟ್ ವುಡ್ ಬಿ ಎ ವೆರಿ ಈಸಿ ಕ್ವೆಶನ್ ಕ್ಯಾರಿಂಗ್ 3 ಮಾರ್ಕ್ಸ್. ಎರಡನೇ ಪಾಠ ದೇರ್ ಇಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸ್. ಮೂರನೇ ಪಾಠ ಜೆಂಟಲ್ಮ್ಯಾನ್ ಆಫ್ ರಿಯೋ ಆ್ಯಂಡ್ ಮೀಡಿಯೋ, ಇದು 2 ಮಾರ್ಕಿನ ಒಂದು ಪ್ರಶ್ನೆ ಈ ಪಾಠದಿಂದ ಕೇಳ್ತಾರೆ. ಸೊ ಇಲ್ಲಿ 2-3 ವಾಕ್ಯಗಳಲ್ಲಿ ಉತ್ತರಿಸ್ತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಸೊ ಫೋರ್ತ್ ಲೆಸನ್ ಡಾಕ್ಟರ್ B.R. ಅಂಬೇಡ್ಕರ್, ಇದು ಕೂಡ ದಿಸ್ ಈಸ್ ಅಗೇನ್ ಪ್ರಿಸ್ಕ್ರೈಬ್ಡ್ ಫಾರ್ 2 ಮಾರ್ಕ್ಸ್ ಕ್ವೆಶ್ಚನ್. ಇಲ್ಲೂ ಕೂಡ 2-3 ವಾಕ್ಯಗಳಲ್ಲಿ ಉತ್ತರಿಸ್ತಕ್ಕಂಥ ಒಂದು ಪ್ರಶ್ನೆ. 5ನೇ ಪಾಠ ದ ಕಾನ್ಸರ್ಟ್, ಇಲ್ಲೂ ಕೂಡ ಸ್ಟೂಡೆಂಟ್ಸ್ ವಿಲ್ ಹ್ಯಾವ್ ಟು ಆನ್ಸರ್ ಅ ಕ್ವೆಶ್ಚನ್ ಕ್ಯಾರಿಂಗ್ 2 ಮಾರ್ಕ್ಸ್, 2-3 ವಾಕ್ಯಗಳಲ್ಲಿ ಉತ್ತರಿಸ್ತಕ್ಕಂಥ ಇನ್ನೊಂದು ಪ್ರಶ್ನೆ. 6ನೇ ಪಾಠ ದ ಡಿಸ್ಕವರಿ, ಸೊ ದಿಸ್ ಈಸ್ ಪ್ರಿಸ್ಕ್ರೈಬ್ಡ್ ಫಾರ್ ಆನ್ ಎಕ್ಸ್ಟ್ರಾಕ್ಟ್, ಇಲ್ಲಿ 3 ಮಾರ್ಕಿನ ಒಂದು ಪ್ರಶ್ನೆಯನ್ನು ವಿದ್ಯಾರ್ಥಿಗಳು ಉತ್ತರಿಸಬೇಕಾಗ್ತದೆ. ಲೆಸನ್ ನಂಬರ್ 7 ಕಲರ್ಸ್ ಆಫ್ ಸೈಲೆನ್ಸ್, ಇದು ಕೂಡ 3 ಮಾರ್ಕಿನ ಒಂದು ಪ್ರಶ್ನೆ, ಇದರಿಂದ ಕೂಡ ಒಂದು ಎಕ್ಸ್ಟ್ರಾಕ್ಟನ್ನು ಕೇಳ್ತಾರೆ. ಆ್ಯಂಡ್ ದ 8th ಲೆಸನ್ ದಿಸ್ ಈಸ್ ಆ್ಯಸ್ ಯೂಶ್ವಲ್ ಪರ್ಮನೆಂಟ್ಲಿ ಫಿಕ್ಸ್ಡ್ ಫಾರ್ ಎ 2 ಮಾರ್ಕ್ಸ್ ಕ್ವೆಶ್ಚನ್, 2 ಮಾರ್ಕಿನ 2 ಅಥವಾ 3 ವಾಕ್ಯಗಳಿಗೆ ಉತ್ತರಿಸ್ತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಹೀಗೆ ಪ್ರೋಸ್ನಿಂದ ದೇರ್ ಆರ್ 8 ಕ್ವೆಶ್ಚನ್ಸ್ ಕ್ಯಾರಿಂಗ್ 20 ಮಾರ್ಕ್ಸ್, 20 ಅಂಕಗಳ 8 ಪ್ರಶ್ನೆಗಳನ್ನು ಇಲ್ಲಿ ಕೇಳ್ತಾರೆ. ಅಂದರೆ 2 ಅಂಕದ 4 ಪ್ರಶ್ನೆಗಳು, 3 ಅಂಕದ 4 ಪ್ರಶ್ನೆಗಳು. ಇನ್ನು ಪದ್ಯ ವಿಭಾಗಕ್ಕೆ ಬಂದರೆ, ಮೊದಲನೇ ಪದ್ಯ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ, ಪಾಪ್ಯುಲರ್ ಪೋಯಮ್, ಹಿಂದೆ ಇದ್ದ ಹಾಗೆ ಈ ವರ್ಷವೂ ಕೂಡ 4 ಮಾರ್ಕಿನ ಒಂದು ಪ್ರಶ್ನೆ. ಕ್ವಾಲಿಟಿ ಆಫ್ ಮರ್ಸಿ ಕಂಠಪಾಠಕ್ಕೆ ಮೆಮರೈಸೇಷನ್, 4 ಮಾರ್ಕಿನ ಒಂದು ಪ್ರಶ್ನೆ. ಐ ಆಮ್ ದ ಲ್ಯಾಂಡ್, ಇದರಿಂದ 2 ಮಾರ್ಕಿನ ಒಂದು ಪ್ರಶ್ನೆಯನ್ನು ಕೇಳ್ತಾರೆ, 2 ಅಥವಾ 3 ವಾಕ್ಯಗಳಿಗೆ ಉತ್ತರಿಸ್ತಕ್ಕಂಥದ್ದು. ನೆಕ್ಸ್ಟ್ ವಿ ಹ್ಯಾವ್ ದ ಪೋಯಮ್ ನಂಬರ್ 4 ಸಾಂಗ್ ಆಫ್ ಇಂಡಿಯಾ, ದಿಸ್ ಇಸ್ ಅ ಚಾಯ್ಸ್ ಫಾರ್ 4 ಮಾರ್ಕ್ಸ್, 4 ಮಾರ್ಕಿನ 3 ಪ್ರಶ್ನೆಗಳನ್ನು ಅಲ್ಲಿ ಕೇಳ್ತಾರೆ. ಅದರಲ್ಲಿ ಇಂಟರ್ನಲ್ ಚಾಯ್ಸ್ ಇದೆ, ಅದರಲ್ಲಿ ಇದು ಕೂಡ ಒಂದು ಸಾಂಗ್ ಆಫ್ ಇಂಡಿಯಾ. ಒಂದಾಗಲೇ ಹೇಳಿದೆ, ಮೊದಲನೇ ಪದ್ಯ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ, 2ನೇದು ದ ಸಾಂಗ್ ಆಫ್ ಇಂಡಿಯಾ. ನೆಕ್ಸ್ಟ್ 5ನೇ ಪದ್ಯ ಜಾಸ್ ಪೋಯಮ್ 2, ಇದು 3 ಮಾರ್ಕಿನ ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ಅಂದರೆ ಇಲ್ಲಿ 5-6 ವಾಕ್ಯಗಳಿಗೆ ಉತ್ತರಿಸ್ತಕ್ಕಂಥ ಒಂದು ಪ್ರಶ್ನೆ. 6ನೇ ಪದ್ಯ ಬ್ಯಾಲಡ್ ಆಫ್ ದ ಟೆಂಪೆಸ್ಟ್, ಇದು ಕೂಡ ಚಾಯ್ಸ್, 4 ಮಾರ್ಕಿನ 3 ಪ್ರಶ್ನೆಗಳೇನಂತ ಹೇಳಿದೆ, ಅದರಲ್ಲಿ ಇದು ಕೂಡ ಒಂದು ಅಲ್ಲಿ ಆಯ್ಕೆಗಿರ್ತಕ್ಕಂಥ ಪ್ರಶ್ನೆ. ನೆಕ್ಸ್ಟ್ ವಿ ಹ್ಯಾವ್ ಪೋಯಮ್ ನಂಬರ್ 7 ಕಂಠಪಾಠಕ್ಕೆ, ಈಗಾಗಲೇ ಹೇಳಿದೆ ಪೋಯಮ್ ನಂಬರ್ 2 ಆ್ಯಂಡ್ ಪೋಯಮ್ ನಂಬರ್ 7 ಕಂಠಪಾಠಕ್ಕೆ ಇಂಟರ್ನಲ್ ಚಾಯ್ಸ್ ಇರ್ತಕ್ಕಂಥ 2 ಪದ್ಯಗಳು, ಇದು ಕೂಡ ಒಂದು ಪ್ರಶ್ನೆ ಇದರಿಂದ ಕೇಳ್ತಾರೆ. ಸರ್, ಈಗ ಒಂದು ಕರೆ ಇದೆ, ಅದನ್ನು ಮೊದಲು ಸ್ವೀಕರಿಸೋಣ. ಹಲೋ ಹಲೋ ಹಲೋ, ನಮಸ್ತೆ, ಯಾರು ಮಾತಾಡೋದು? ಹಲೋ ಸರ್, ಹೇಳಿ ತಮ್ಮ ಹೆಸರು? ಮೈ ನೇಮ್ ಇಸ್ ಕೀರ್ತನ್. ಕೀರ್ತನ್, ಎಸ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಐ ಆಮ್ ಫ್ರಮ್ ಗವರ್ಮೆಂಟ್ ಹೈಸ್ಕೂಲ್ ಪಂಜಿಕಲ್ಲು, ಬಂಟ್ವಾಳ ತಾಲೂಕು. ಓಕೆ ಓಕೆ, ಹೇಳಿ ಕೀರ್ತನ್ ರವರೇ. ಐ ವಾಂಟ್ ಸಮ್ ಕ್ಲಾರಿಫಿಕೇಶನ್ ಅಬೌಟ್ ಪ್ರೆಸೆಂಟ್ ಕಂಟಿನ್ಯೂಸ್, ಆಕ್ಟಿವ್ ಪ್ಯಾಸಿವ್. ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ ಬಗ್ಗೆಯಾ? ಆಮೇಲೆ ಪ್ರೆಸೆಂಟ್ ಕಂಟಿನ್ಯೂಸ್. ಪ್ರೆಸೆಂಟ್ ಕಂಟಿನ್ಯೂಸ್, ಹೌದು. ಆಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ಗ್ರಾಮರ್ ಪಾರ್ಟಲ್ಲಿ ಬರ್ತದೆ, 1 ಮಾರ್ಕಿಗೆ ಕೇಳ್ತಾರೆ. ಇದರಲ್ಲಿ ಆಲ್ಮೋಸ್ಟ್ 4 ವೆರೈಟೀಸ್ಗಳಿದೆ. ಸಿಂಪಲ್, ಪ್ರೆಸೆಂಟ್ ಮತ್ತು ಪಾಸ್ಟ್. ಒಂದು ಪಾಸ್ಟ್ ಕಂಟಿನ್ಯೂಸ್ ಮೇಲೆ ಕೇಳ್ತಾರೆ ಅಥವಾ ಪ್ರೆಸೆಂಟ್ ಕಂಟಿನ್ಯೂಸ್ ಮೇಲೆ. 3rd ವೆರೈಟಿ ಪರ್ಫೆಕ್ಟ್ ಇದೆ, ಪಾಸ್ಟ್ ಅಥವಾ ಪ್ರೆಸೆಂಟ್ ಪರ್ಫೆಕ್ಟ್. ಮತ್ತೊಂದು ವೆರೈಟಿ ಮಾಡಲ್ ಆಕ್ಸಿಲಿಯರಿಗಳನ್ನು ಕೊಡ್ತಾರೆ. ಹಾಗಾಗಿ 4ರಲ್ಲಿ ಯಾವುದೂ ಕೂಡ ನೀವು ಪರೀಕ್ಷೆಗೆ ರೆಡಿ ಆಗಬೇಕು. ನಿಮ್ಮ ಟೀಚರ್ಸ್ಗಳಿಗಾಗಲೇ ಸಿಂಪಲ್ ಪ್ರೆಸೆಂಟ್ ಪಾಸ್ಟ್ ಬಗ್ಗೆ ಹೇಳಿರ್ತಾರೆ. ಹಾಗಾಗಿ ಐ ಈಟ್ ಚಪಾತಿ ಅಂತೇಳಿ ಬಂದಾಗ ಚಪಾತಿ ಈಸ್ ಈಟನ್ ಬೈ ಮೀ, ಐ ಏಟ್ ಚಪಾತಿ ಅಂತ ಬಂದಾಗ ಚಪಾತಿ ವಾಸ್ ಈಟನ್ ಬೈ ಮೀ ಅಂತೇಳಿ ಬರೀಬೇಕಾಗ್ತದೆ. ಪ್ರೆಸೆಂಟ್ ಪಾಸ್ಟ್ ಕಂಟಿನ್ಯೂಸ್ ಅಂದರೆ ಐ ಆಮ್ ಈಟಿಂಗ್ ಚಪಾತಿ ಬಂದುಬಿಟ್ರೆ ಚಪಾತಿ ಈಸ್ ಬೀಯಿಂಗ್ ಅಂತೇಳಿ ಹಾಕಬೇಕಾಗ್ತದೆ. ಅದೇ ಚಪಾತಿ ವಾಸ್
ಐ ವಾಸ್ ಈಟಿಂಗ್ ಚಪಾತಿ ಅಂತ ಬಂದರೆ ಚಪಾತಿ ವಾಸ್ ಬೀಯಿಂಗ್ ಈಟನ್ ಬೈ ಮೀ ಅಂತ ಹಾಕ್ಕೊಳ್ಬೇಕಾಗ್ತದೆ. ಐ ಹ್ಯಾವ್ ಈಟನ್ ಬಂದಾಗ ಚಪಾತಿ ಹ್ಯಾಸ್ ಬೀನ್ ಆಗ್ತದೆ. ಅದು ಯಾಕೆ ಆಗ್ತದೆ ಅಂದರೆ ನಿಮ್ಮ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚರ್ ನಿಮಗೆ ಹೇಳ್ತಾರೆ ಐ ವಿ ಯು ದೇ ಬಂದಾಗ ಹ್ಯಾವ್ ಹಾಕಬೇಕು, ಹಿ ಶೀಟ್ ಬಂದಾಗ ಹ್ಯಾಸ್ ಹಾಕಬೇಕು. ಹಾಗಾಗಿ ಕೀರ್ತನ್ ಸ್ವಲ್ಪ ನಿಮ್ಮ ಟೀಚರ್ಸ್ಗಳಲ್ಲಿ ಈ ಬಗ್ಗೆ ಡೌಟ್ಗಳನ್ನು ಕ್ಲಿಯರ್ ಮಾಡಿ. ಆದಷ್ಟು ಆರಂಭದ ಪ್ಯಾಟರ್ನ್ಗಳು ಏನಿದೆ ಪ್ರೆಸೆಂಟ್, ಸಿಂಪಲ್ ಪ್ರೆಸೆಂಟ್ ಪಾಸ್ಟ್ಗಳನ್ನು ಮತ್ತು ING ಪ್ಯಾಟರ್ನ್ಗಳನ್ನು ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಷನ್ ಇಟ್ಕೊಂಡು ಓದಿ. ಸರಿಯಾ? ಮತ್ತೇನಾದರೂ ಡೌಟ್ಸ್ ಇದೆಯಾ? ಹಲೋ, No doubt. ನೋ Thank ಡೌಟ್ಸ್. you, ಎಸ್, sir. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಕೀರ್ತನ್. ಸರ್, ನಾವು ಪೊಯೆಟ್ರಿ ಬಗ್ಗೆ ಮಾತಾಡ್ತಿದ್ವಿ. Okay. ಪೋಯಮ್ 7 ಬಗ್ಗೆ ತಾವು ಹೇಳ್ತಾ ಇದ್ರಿ. ಪೋಯಮ್ 7 ಈಗಾಗಲೇ ಹೇಳಿದೆ. ಸೊ ಇಟ್ ಇಸ್ ಪ್ರಿಸ್ಕ್ರೈಬ್ಡ್ ಫಾರ್ ಮೆಮರೈಸೇಷನ್, ಕಂಠಪಾಠಕ್ಕೆ ಇರತಕ್ಕಂಥ ಪದ್ಯ. ಇಂಟರ್ನಲ್ ಚಾಯ್ಸಿಗೆ ಫಾರ್ ಪೋಯಮ್ ನಂಬರ್ 2, ಅದೇ 2ರ ಮಧ್ಯೆ ಇರತಕ್ಕಂಥ ಇಂಟರ್ನಲ್ ಚಾಯ್ಸ್. ಪೋಯಮ್ ನಂಬರ್ 8 ಕೊನೆಯದು ಆಫ್ ಟು ಔಟರ್ ಸ್ಪೇಸ್. ಇದರಿಂದ there will be 1 question carrying 3 marks. ಸೊ ಇಟ್ ಇಸ್ ಪ್ರಿಸ್ಕ್ರೈಬ್ಡ್ ಫಾರ್ ಅನ್ ಎಕ್ಸ್ಟ್ರಾಕ್ಟ್ ಸಂದರ್ಭ. ಓಕೆ, ನೆಕ್ಸ್ಟ್ 3ನೇ ಸೆಕ್ಷನ್ಗೆ ಬರೋದಿದ್ರೆ ಪೊಯೆಟ್ರಿ ಸೆಕ್ಷನ್ಗೆ 16 ಮಾರ್ಕ್ಸ್, ಟೋಟಲ್ 16 ಮಾರ್ಕ್ಸ್, 5 questions 16 ಮಾರ್ಕ್ಸ್. ಸಪ್ಲಿಮೆಂಟರಿ ರೀಡಿಂಗಿಗೆ ಬರುವಾಗ ಸೊ ದೇರ್ ಆರ್ 4 ಲೆಸನ್ಸ್, 4 ಪಾಠಗಳಿದೆ. ಇಲ್ಲಿ ಮೊದಲ 2 ಪಾಠಗಳು, ನಂತರದ 2 ಪಾಠಗಳು. ಸೊ ದೇ ಆರ್ ಪ್ರಿಸ್ಕ್ರೈಬ್ಡ್ ಫಾರ್ ಇಂಟರ್ನಲ್ ಚಾಯ್ಸ್ ಇದೆ. ಮೊದಲನೇ ಮತ್ತು 2ನೇ ಪಾಠದಿಂದ ಒಂದೊಂದು ಪ್ರಶ್ನೆಗಳಿರ್ತದೆ, 2 ಮಾರ್ಕ್. ದೆನ್ 3 ಮತ್ತು 4ನೇ ಪಾಠದಿಂದ ಒಂದೊಂದು ಪ್ರಶ್ನೆಗಳು ಇಂಟರ್ನಲ್ ಚಾಯ್ಸ್ ಇದೆ, ಅಲ್ಲೂ ಕೂಡ 2 ಮಾರ್ಕ್ಸ್. ಸೊ ಟೋಟಲ್ 2 questions ಕ್ಯಾರಿಂಗ್ 4 ಮಾರ್ಕ್ಸ್. ಹೀಗೆ ಪ್ರೋಸ್ನಲ್ಲಿ ಟೋಟಲ್ 15 questions 40 ಮಾರ್ಕ್ಸ್ ಇರ್ತದೆ. 40 ಅಂಕಗಳು ಗದ್ಯ ಭಾಗಕ್ಕೆ ಇಡಲಾಗಿದೆ. 15 ಪ್ರಶ್ನೆಗಳು ಇರ್ತದೆ. ಟೆಕ್ಸ್ಟ್ ಬುಕ್ ಗದ್ಯ ಮತ್ತೆ ಪದ್ಯ 2 ಸೇರಿ, ಗದ್ಯ ಮತ್ತು ಪದ್ಯ ಸೇರಿ ಒಟ್ಟು 15 ಪ್ರಶ್ನೆಗಳು, 15 ಪ್ರಶ್ನೆ, 40 ಅಂಕಗಳು ಇರ್ತದೆ. 20 ಗದ್ಯ ಭಾಗಕ್ಕೆ ಇಲ್ಲಿ, ಮತ್ತೆ ಉಳಿದಂಥದ್ದು 16 ಪದ್ಯ ಭಾಗ, 4 ಸಪ್ಲಿಮೆಂಟರಿ ರೀಡಿಂಗ್. ಮಕ್ಕಳೇ, ನೀವು ಕೂಡ ನಿಮ್ಮ ಒಂದು ಅನುಮಾನಗಳೇನಿದೆ, ಡೌಟ್ಸ್ಗಳೇನಿದೆ, ಇದನ್ನು ನಮ್ಮ ತಜ್ಞರ ಹತ್ರ ಕೇಳಬಹುದು. ನಮ್ಮಲ್ಲಿ ನೀವು ಕರೆ ಮಾಡಬೇಕಾದಂಥ ದೂರವಾಣಿ ಸಂಖ್ಯೆಗಳು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ: 22119999, 22222611, ಮತ್ತೊಂದು ಸಂಖ್ಯೆ 22236111, ಮಂಗಳೂರಿನ STD ಕೋಡ್ ಸಂಖ್ಯೆ 0824. ಹಾಗೆಯೇ ನಮ್ಮ ಮೊಬೈಲ್ ಸಂಖ್ಯೆ 8277038000. ಈ ಸಂಖ್ಯೆಗಳಿಗೆ ಕರೆ ಮಾಡಿ ನೀವು ನಿಮ್ಮ ಅನುಮಾನಗಳನ್ನು ಪರಿಹರಿಸ್ಕೊಳ್ಬೋದು. ಸರಿ, ಈಗ ಸಾಮಾನ್ಯವಾಗಿ ಈ ಭಾಷೆ ಅಂತ ಹೇಳುವಾಗ ಅದರಲ್ಲಿ ಬರೀಲಿಕ್ಕೆ ಜಾಸ್ತಿ ಇರ್ತದೆ ಅಂತ ಅನ್ನುವಂಥದ್ದು ಇರ್ತದೆ. ಅದರ ಜೊತೆಗೆ ಈ ಸ್ವಲ್ಪ ಕಲಿಕೆಯಲ್ಲಿ ಹಿಂದುಳಿದಿರ್ತಾರೆ ವಿದ್ಯಾರ್ಥಿಗಳು. ಅವ್ರು ಯಾವ ರೀತಿಯಾಗಿ ತಯಾರು ಮಾಡಿಕೊಂಡ್ರೆ ಅವರಿಗೆ ಒಂದು ಪಾಸ್ ಆಗುವಂಥದ್ದಾದರೂ ಅವರು ಒಂದು ಮಾರ್ಕ್ಸನ್ನು ತಗೋಬಹುದು? ಸರ್, ತುಂಬ ಒಳ್ಳೆಯ ಪ್ರಶ್ನೆ ನೀವು ಕೇಳಿದ್ರಿ. ಯಾಕಂದರೆ ನಾವೆಲ್ಲ ಟೀಚರ್ಸ್ಗಳು ಇಡೀ 1 ವರ್ಷ ಮಕ್ಕಳಿಗೆ ಪಾಠ ಮಾಡಿರ್ತೇವೆ. ಸಾಮಾನ್ಯವಾಗಿ ನಮ್ಮ ಶಾಲೆಗೆ ಬರುವ ಮಕ್ಕಳು ಸ್ವಲ್ಪ ಹಸಿ ಮಣ್ಣಿನ ಹಾಗೆ ಇರ್ತಾರೆ. ಹಾಗಾಗಿ ಅವರಿಗೆ ನಾವು ಪಾಸ್ ಮಾಡಿ ಅವರು ಒಳ್ಳೆ ಅಂಕ ಗಳಿಸಿ ಸಮಾಜದ ಆರೋಗ್ಯವಂತ ಪ್ರಜೆ ಆಗ್ತಾರೆ ಅಂತ ನಮಗೆ ತುಂಬ ಇಷ್ಟ. ಸರ್, ಈಗ ಮೊದಲೊಂದು ಕರೆ ಇದೆ, ಅದನ್ನು ಸ್ವೀಕರಿಸಿ ಮತ್ತೆ ಇದನ್ನು ಮುಂದುವರಿಸೋಣ. ಖಂಡಿತ. ಹಲೋ, ನಮಸ್ತೆ. ತಮ್ಮ ಹೆಸರು? ಸ್ಫೂರ್ತಿ. ಎಲ್ಲಿಂದ? ಭಗವಾನ್ ಶ್ರೀ ಸತ್ಯಸಾಯಿ ವಿದ್ಯಾಕೇಂದ್ರ ಚೊಕ್ಕಾಡಿಯಿಂದ. ಕೇಳಿ, ಪ್ರಶ್ನೆ ಕೇಳಿ. ವಾಟ್ ಈಸ್ ಮ್ಯಾಗ್ನಿಫಿಷೆಂಟ್ ಎಡಿಫೈಸ್? ಕೇಳಿ. ವಾಟ್ ಈಸ್ ಮ್ಯಾಗ್ನಿಫಿಷೆಂಟ್ ಎಡಿಫೈಸ್? ನಮಸ್ತೆ ಅಮ್ಮ, ಇದು ಡಾಕ್ಟರ್ BR ಅಂಬೇಡ್ಕರ್ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಮ್ಯಾಗ್ನಿಫಿಸೆಂಟ್ ಎಡಿಫೈಸ್ ಅಂತ ಹೇಳ್ತಕ್ಕಂಥದ್ದು ಇಟ್ ಈಸ್ ರೆಫರ್ಡ್ ಟು ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಅಲ್ಲಿ ಅವರು doubt that magnificent edifice, is it fundamental rights or constitution? Constitution. But in textbook they have given it as a fundamental rights. ಅದೇ, that is there in the constitution. Part of it. ಹೌದು, part of it. Means magnificent edifice is a part of constitution. Sure. ಆಯ್ತಾ? It is a part of the constitution. Thank you. Yes. ಬೇರೆ ಏನಾದ್ರು ಡೌಟ್ ಇತ್ಯಮ್ಮ? ಇಲ್ಲ ಸರ್. ಓಕೆ, ಧನ್ಯವಾದಗಳು ಸ್ಫೂರ್ತಿ. ಹಾಂ ಸರ್, ನಾವು ಈ ಪಾಸ್ ಆಗೋದು ಹೇಗೆ? ಹೌದು. ಇವಾಗ ಈ ವರ್ಷ ಏನು ಮಾಡಿದ್ದಾರೆ ಅಂದರೆ LBA ಕ್ವಶನ್ ಬ್ಯಾಂಕನ್ನೇ ಆಧಾರವಾಗಿ ಇಟ್ಕೊಂಡು ಓದಬೇಕು ಅಂತೇಳಿ ಸುತ್ತೋಲೆ ಬಂದುಬಿಟ್ಟಿದೆ. ಅದರ ಜೊತೆಗೆ ನಮ್ಮ ಸರ್ಕಾರ ಈಗಾಗಲೇ ಸರ್ ಹೇಳಿದ ಹಾಗೆ ತುಂಬ ಬೇಗನೆ ನಮಗೆ ಈ ಕ್ವಶನ್ ಪೇಪರ್ದು ಪ್ಯಾಟರ್ನ್ ಮತ್ತು ಬ್ಲೂ ಪ್ರಿಂಟನ್ನು ಬಿಡುಗಡೆಗೊಳಿಸಿದ್ದಾರೆ. ಹಾಗೆ ಅದನ್ನು ಆಧಾರವಾಗಿಟ್ಕೊಂಡು ಮತ್ತು ನಮ್ಮಲ್ಲಿ ಈಗ 4 ಮಾಡೆಲ್ ಕ್ವಶನ್ ಪೇಪರ್ಸ್ ಇದೆ. ಅದನ್ನೇ ಸೂಕ್ತವಾಗಿ ನಾವೊಂದು ಡಿಪಾರ್ಟ್ಮೆಂಟಲ್ಲಿಂದ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಅಬ್ಸರ್ವ್ ಮಾಡಿ ನಮ್ಮಲ್ಲಿ ಬಹಳ ಸುಲಭದ ಕೆಲವು ಗ್ರಾಮರ್ಗಳಿದೆ.
ನಾನು ಈ ಮೂಲಕ ಎಲ್ಲ ಪ್ರೊಫೆಷನಲ್ ಫ್ರೆಂಡ್ಸ್ ನಮ್ಮ ದಕ್ಷಿಣ ಕನ್ನಡದವರ ಹತ್ರ ರಿಕ್ವೆಸ್ಟ್ ಮಾಡೋದು, ದಯವಿಟ್ಟು ಈ ವರ್ಷ 4 ಈಸಿ ಗ್ರಾಮರ್ ಇದೆ, ಅದು ಇಫ್ ಕ್ಲಾಸ್. ಯಾವಾಗಲೂ ಉಡಾಯವ್ ಅಥವಾ ಉಡುಂಟಾಯವ್, ಇನ್ಫಿನಿಟಿವ್ಸ್ ಅಂತ ಇದೆ, 2+ ವರ್ಬ್ ಎಲ್ರಿಗೂ ಹೇಳ್ಬೋದು. ಸಿಲೆಬಲ್ಸ್, ನಾವು ಸ್ವರಾಕ್ಷರದ ಸೌಂಡನ್ನು ಗುರುತಿಸೋದು, ಅದರ ಜೊತೆಗೆ ದ್ಯಾಟ್ ಪ್ಯಾಟರ್ನ್ ಇದೆ, ಅದು 4 ಜಾಸ್ತಿ ಕಾನ್ಸಂಟ್ರೇಟ್ ಇಟ್ಕೊಂಡು ಸ್ವಲ್ಪ ಸಮಸ್ಯೆ ಮಕ್ಕಳಿಗೆ ಕಲಿಸಿ ಅಂತ ರಿಕ್ವೆಸ್ಟ್ ಮಾಡ್ತೇನೆ. ಈಗ ಮುಂದಿನ ಕರೆ ತಗೋಣ. ಹಲೋ, ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಫಾತಿಮಾ ಮುನಿಬಾ, ಗೌರ್ಮೆಂಟ್ ಹೈಸ್ಕೂಲ್, ಬೇರುಕಟ್ಟೆ. ಹೇಳಿ. ಸರ್, ಗುಡ್ ಮಾರ್ನಿಂಗ್. ಹಾಯ್, ಗುಡ್ Good ಮಾರ್ನಿಂಗ್ morning. ಫಾತಿಮಾ. Please ask your question. ಬೇಗ ಪ್ರಶ್ನೆಯನ್ನ ಕೇಳಿ ಫಾತಿಮಾ ಅವರೇ. Can we rely fully on the model questions paper? ಶೋರ್, ಇಟ್ಸ್ ಅವರ್ ಪ್ಲೆಜರ್. ನಿಮಗೆ ಈ ಮೂಲಕ ಸೇವೆ ಸಲ್ಲಿಸೋದು ನಮಗೆ ಭಾರಿ ಖುಷಿ. ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನು ಯು ಕ್ಯಾನ್ ಈಸಿಲಿ ರಿಲೈ ಆನ್ ದ ಮಾಡೆಲ್ ಕ್ವಶನ್ ಪೇಪರ್. Yeah, the blueprint if you have seen and then the model question papers, ಎರಡನ್ನು ನೀವು ಕಂಪೇರ್ ಮಾಡಿ ನೋಡಿದರೆ all 4 model question papers are based on the blueprint. ಅದರಿಂದ there is no doubt you can definitely rely on the model question papers and the blueprint together. ಮತ್ತೇನಾದರೂ ಪ್ರಶ್ನೆ ಇದೆಯಾ ಫಾತಿಮಾ? ಇಲ್ಲ, ಕಟ್ ಆಗಿದೆ. ಸರ್, ಹಾಗೆ ನಾವು ಪಾಸಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದರ ಜೊತೆಗೆ ಈ ಯೂಸ್ ದ ವರ್ಡ್ ಆಸ್ ನೌನ್ ಅಥವಾ ವರ್ಬ್ ಇದೆಲ್ಲ, ಅದಕ್ಕೆ ಯಾವಾಗಲೂ ಅವರು ಏನಾದರೂ ಕ್ರಿಯಾಪದ ಕೊಟ್ಟರೆ ನೀವು ಯಾವಾಗಲೂ ಅದರ ಮುಂಚೆ ಐ ಅಂತೇಳಿ ಒಂದು ವರ್ಡ್ ಸೇರಿಸಿಬಿಟ್ರೆ I-. ಈಗ ಕ್ವಶನ್ ಅಂತೇಳಿ ಯೂಸ್ ದ ವರ್ಡ್ ಕ್ವಶನ್ ಆಸ್ ದ ವರ್ಬ್ ಅಂತಾದರೆ ಐ ಕ್ವಶನ್. ಒಂದು ವೇಳೆ ಅವರು ಸ್ಮೈಲ್ ಕೊಟ್ಟರೆ ಐ ಸ್ಮೈಲ್, ಪ್ಲೇ ಕೊಟ್ಟರೆ ಐ ಪ್ಲೇ, ವಾಚ್ ಕೊಟ್ಟರೆ ಐ ವಾಚ್. ಒಂದೊಮ್ಮೆ ಅವರು ಯೂಸ್ ದ ವರ್ಡ್ ಡ್ಯಾಶ್ ಆ್ಯಸ್ ನೌನ್ ಅಂತ ಕೇಳಿಬಿಟ್ರೆ ಡ್ಯಾಶ್ ಈಸ್ ಗುಡ್. ಅವರೇನಾದರೂ ರಿವಾರ್ಡ್ ಕೊಟ್ಟರೆ ರಿವಾರ್ಡ್ ಈಸ್ ಗುಡ್, ಕ್ವಶನ್ ಕೊಟ್ಟರೆ ಕ್ವಶನ್ ಈಸ್ ಗುಡ್. ಇದು ಬಹಳ ಸುಲಭವಾಗಿ ಮಕ್ಕಳಿಗೆ ರಿಪಿಟೇಟಿವ್ ಪ್ರಾಕ್ಟೀಸ್ ಮಾಡಿದರೆ ಈಸಿ ಆಗ್ತದೆ. ಈಗ ಮತ್ತೊಂದು ಕರೆ ಇದೆ. ಹಲೋ, ನಮಸ್ತೆ. ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ನನ್ನ ಗುರಾನಿಕರೆಯಿಂದ ಸರ್. ಕೇಳಿ, ಪ್ರಶ್ನೆ ಕೇಳಿ. ಇಂಗ್ಲಿಷ್ ಯಾವುದರಲ್ಲಿ? ಪೋಯಮಲ್ಲಿ. ಇಂಗ್ಲೀಷ್ ಪೋಯಮಲ್ಲಿಯಾ ಸರ್? ಇಂಗ್ಲೀಷ್ ಪೋಯಮಲ್ಲಿ ಸರ್ ಈಗಾಗಲೇ ಹೇಳಿದ್ದಾರೆ, ಒಟ್ಟು 5 ಕ್ವೆಶನ್ಸ್ ಇರ್ತದೆ. ಆ 5 ಕ್ವೆಶನಲ್ಲಿ 1-2 ಮಾರ್ಕಿಗೆ ಕೇಳ್ತಾರೆ, ಅದು ಈ ವರ್ಷ ಐ ಆಮ್ ದ ಲ್ಯಾಂಡಿನಲ್ಲೇ ಬರ್ತದೆ. 3 ಮಾರ್ಕಿಗೆ ಪ್ರಶ್ನೆ ಕೇಳ್ತಾರೆ, ಅದು ಯಾವಾಗಲೂ ಜಾಸ್ ಪೋಯಮಿಂದಲೇ ಬರೋದು, 5ನೇ ನಂಬರ್ ಪೋಯಮ್. ಮತ್ತೊಂದು ಎಕ್ಸ್ಟ್ರಾಕ್ಟ್ ಕೇಳ್ತಾರೆ, ಇದು ಎಕ್ಸ್ಟ್ರಾಕ್ಟ್ ಯಾವಾಗಲೂ ಕೂಡ ಪೋಯಮ್ ನಂಬರ್ 8ರಿಂದಲೇ ಬರೋದು, ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಅಂತೇಳಿ. ಮತ್ತೊಂದು 4 ಮಾರ್ಕಿಗೆ ಒಂದು ನಿಮಗೆ ಕ್ವಶನ್ ಕೇಳ್ತಾರೆ, ಅದು ಯಾವಾಗಲೂ ಗ್ರ್ಯಾಂಡ್ ಮಾ ಕ್ಲೆಮ್ಸೆಟ್ರಿಯಿಂದ ಇದೆ. ಹಾಗೆ ಅದಕ್ಕೆ ಇಂಟರ್ನಲ್ ಚಾಯ್ಸು ಪೋಯಮ್ ನಂಬರ್ 4 ಮತ್ತು ಪೋಯಮ್ ನಂಬರ್ 6 ಇದೆ, ಸಾಂಗ್ ಆಫ್ ಇಂಡಿಯಾ ಮತ್ತು ಬ್ಯಾಲೆಡ್ ಆಫ್ ಟೆಂಪೆಸ್ಟ್. ಮತ್ತೊಂದು ನಿಮಗೆ ಪದ್ಯ ಬಾಯಿಪಾಠ ಇದೆ, ಇದು ಕೂಡ ಭಾರಿ ಸ್ಕೋರಿಂಗ್ ಸಬ್ಜೆಕ್ಟ್. ಎಲ್ಲ ನಮ್ಮ ವಿದ್ಯಾರ್ಥಿ ಮಿತ್ರರಲ್ಲಿ ಅತ್ಯಂತ ಪ್ರೀತಿಯ ಕಳಕಳಿ, ದಯವಿಟ್ಟು ಪೋಯೆಟ್ರಿ ಸೈಡನ್ನು ಎಲ್ಲಿಯೂ ಮಿಸ್ ಮಾಡಬೇಡಿ. ಪದ್ಯ ಬಾಯಿಪಾಠ ನಿಮಗೆ ಯಾವಾಗಲೂ ಕ್ವಾಲಿಟಿ ಮಸ್ಸಿಯೇ ಕೇಳೋದು ಅಥವಾ ಬ್ಲೈಂಡ್ ಬಾಯ್ ಕೇಳೋದು, 7ನೇ ನಂಬರ್. ನೀವು ಒಂದನ್ನು ಗಟ್ಟಿಯಾಗಿ ಇವತ್ತಿನಿಂದಲೇ ಪ್ರಾಕ್ಟೀಸ್ ಮಾಡಿ. ನನ್ನ ಶಿಕ್ಷಕ ಮಿತ್ರರಲ್ಲಿ ದೊಡ್ಡ ವಿನಂತಿ, ಈ ಜಾಸ್ ಪೋಯಮ್ಮು, ಗ್ರ್ಯಾಂಡ್ ಮಾ ಪೋಯಮ್ಮದು ಸಮ್ಮರಿಗಳನ್ನು ದಿನಾ ಮಕ್ಕಳ ಹತ್ರ ಬರೆಸಿ, ಮಕ್ಕಳು ಕೂಡ ಬರೀಲಿ. ಹ್ಯಾಂಡ್ ರೈಟಿಂಗ್ ಕೌಂಟ್ಸ್ ಎ ಲಾಟ್. ಅದರ ಜೊತೆಗೆ ಪದ್ಯ ಬಾಯಿಪಾಠವನ್ನು ಕೂಡ ದಿನನಿತ್ಯ ಕೂಡ ಅವರು ಒಂದು ಶೀಟಲ್ಲಿ ಬರೆದು ಬಿಟ್ಟರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅವಾಯ್ಡ್ ಆಗ್ತದೆ, ಹ್ಯಾಂಡ್ ರೈಟಿಂಗ್ ನೀಟ್ ಆಗ್ತದೆ, ಮತ್ತು ರಿಟೆನ್ಷನ್ ತುಂಬ ಉಳಿತದೆ. 16 ಮಾರ್ಕ್ ತೆಗಿಲಿಕ್ಕೆ ನಮ್ಮ ಪೋಯೆಟ್ರಿಯಲ್ಲಿ ಅಥವಾ ಪದ್ಯಗಳಲ್ಲಿ ಏನೂ ಸಮಸ್ಯೆ ಇಲ್ಲ, ಅಷ್ಟು ಕ್ಲಿಯರಾಗಿ ನಮ್ಮ ಬ್ಲೂ ಪ್ರಿಂಟ್ ಸ್ಪಷ್ಟಪಡಿಸ್ತದೆ. 16 ಮಾರ್ಕ್ ಇದೆ. ಓಕೆ ಸರ್? ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ಧನ್ಯವಾದಗಳು ಸರ್. ಸರ್, ಈಗ ಮುಂದುವರಿಸೋದಾದರೆ ಎಸ್, ಈಗ ನಾನು ಈಗಾಗಲೇ ಹೇಳಿದ್ದೆ, ಇಫ್ ಕ್ಲಾಸ್ ಇದೆ, ಇನ್ಫಿನಿಟಿವ್ ಇದೆ, ಸಿಲೆಬಲ್ ಇದೆ, ಸೋ ದ್ಯಾಟ್ ಅನ್ನು ಕಲಿಸಿ. ಯೂಸ್ ದ ವರ್ಡ್ ಆ್ಯಸ್ ನೌನ್ ಅಥವಾ ವರ್ಬಲ್ಲಿ ಯಾವಾಗಲೂ ಕೂಡ ಐ ಡ್ಯಾಶ್ ಅಥವಾ ಡ್ಯಾಶ್ ಇಸ್ ಗುಡ್ ಅಂತ ಬರೆದು ಬಿಟ್ಟರೆ ಆರಾಮದಲ್ಲಿ ಮಕ್ಕಳಿಗೆ ನೌನ್ ಅಥವಾ ವರ್ಬ್ ಗೊತ್ತಾಗ್ತದೆ. ಹಾಗೆ ಕ್ವಶನ್ ಟ್ಯಾಗು ಕೂಡ ನಾವು 8th ಸ್ಟ್ಯಾಂಡರ್ಡಿಂದ ಅದನ್ನು ಮಾಡಿಸ್ತಾ ಇದ್ದೇವೆ. ಸೊ ಕ್ವಶನ್ ಟ್ಯಾಗಲ್ಲಿ ಹೆಲ್ಪಿಂಗ್ ವರ್ಬನ್ನು ಆಧಾರವಾಗಿ ಇಟ್ಕೊಂಡು ಆರಾಮದಲ್ಲಿ ಮಕ್ಕಳಿಗೆ ತೆಗಿಲಿಕ್ಕಾಗ್ತದೆ. ಒಂದು ವೇಳೆ ಹೆಲ್ಪಿಂಗ್ ವರ್ಬೇ ಕೊಡಲಿಲ್ಲ, ಐ ವೆಂಟ್ ಅಂತ ಕೊಟ್ಟರು, ಆಗ ನಾವು ಅದರ ಒಳಗಿರುವ ಡೂ ಫಾರ್ಮ್ಗಳನ್ನು ಯಾವುದು ಅಂತೇಳಿ ಐಡೆಂಟಿಫೈ ಮಾಡಬೇಕು. ನನಗೆ ಭಾರಿ ಕಾನ್ಫಿಡೆನ್ಸ್ ಇದೆ, ನಮ್ಮ ಶಿಕ್ಷಕ ಮಿತ್ರರು ಈಗಾಗಲೇ ಅದನ್ನು 8ನೇ ಕ್ಲಾಸಿಂದ ಹೇಳ್ಕೊಡ್ತಿದ್ದಾರೆ. ಹಾಗಾಗಿ ವೆಂಟನ್ನು ಸ್ಪ್ಲಿಟ್ ಮಾಡಿದರೆ ಅಲ್ಲಿ ಡಿಡ್ ಪ್ಲಸ್ ಗೋ ಸಿಗ್ತದೆ.
ಹಾಗಾಗಿ ಡಿಡಿಂಟ್ ಗೋ, ಡಿಡಿಂಟ್ ಐ ಅಂತೇಳಿ ಉತ್ತರ ಎಲ್ಲ ಆಗ್ತದೆ. ಹಾಗೆ ಕ್ವಶನ್ ಟ್ಯಾಗನ್ನು ಕೂಡ, ಅದು ಮತ್ತು MCQ ಕ್ವಶನ್ ಚಾಯ್ಸ್ ಇದೆ. ಆರಾಮದಲ್ಲಿ ಮಗುವಿಗೆ ಹೆಲ್ಪಿಂಗ್ ಒಬ್ಬನ್ನು ಐಡೆಂಟಿಫೈ ಮಾಡುವ ಒಂದು ಕಲೆಯನ್ನು ಕಲಿಸಿ ಅಂತೇಳಿ ಶಿಕ್ಷಕ ಮಿತ್ರರಲ್ಲಿ ವಿನಂತಿ. ಇನ್ನೂ ಟೈಮ್ ಇದೆ, 3 ತಿಂಗಳ ಮೇಲೆ ಟೈಮ್ ಇದೆ. ಈಗ ಮತ್ತೊಂದು ಕರೆ ಇದೆ ಅನ್ಸುತ್ತೆ. ಹಲೋ ಸರ್. ಹಲೋ, ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ರಕ್ಷಿತಾ ಅಂತ, ರಕ್ಷಿತಾ ಅವ್ರು. ಮಸ್ತಿನದಿಂದ. ಹೇಳಮ್ಮ ರಕ್ಷಿತಾ, ಹೇಳು. ಸರ್, ಎಸ್ಸೆ ಅಲ್ಲಿ ಯಾವ ಇಂಪಾರ್ಟೆಂಟ್ ಎಸ್ಸೆ? SSಈಗ ನಾವು ಮಾಡೆಲ್ ಕ್ವಶನ್ ಪೇಪರ್ಸನ್ನು ನೋಡಿದ್ದೀರಾ? ಮಾಡೆಲ್ ಕ್ವಶನ್ ಪೇಪರ್ಸನ್ನು ನೋಡಿದ್ದೀರಾ? ಎಸ್ ಸರ್. ಹಾಂ, ಈಗ ಅದರಲ್ಲಿ ನೀವು ನೋಡಿದರೆ ಆಲ್ 4 ಮಾಡೆಲ್ ಕ್ವಶನ್ ಪೇಪರ್ಸ್ನಲ್ಲಿ ದೇರ್ ಇಸ್ ಒನ್ ಟಾಪಿಕ್ ಇನ್ ಕಾಮನ್. ಯಾವುದು? ಏರ್ ಪೊಲ್ಯೂಷನ್ ಒಂದು ಟಾಪಿಕ್ ಕಾಮನ್ ಆಗಿದೆ. ಅದು ಬಿಟ್ಟರೆ ಮತ್ತೆ ಸೋಷಿಯಲ್ ಮೀಡಿಯಾ, ಮೊಬೈಲ್ ಫೋನ್, ಇಂಪಾರ್ಟೆನ್ಸ್ ಆಫ್ ಯೋಗ, ಇಂಟರ್ನೆಟ್, ಹೀಗೆ ಕೆಲವು ನಮ್ಮ ಪಾಪ್ಯುಲರ್ ಟಾಪಿಕ್ಸ್ ಕೇಳ್ತಾರೆ. ಆಯಿತಾ? ಪೊಲ್ಯೂಷನ್ಗೆ ಸಂಬಂಧಪಟ್ಟಂತೆ ಮತ್ತು ಸೋಷಿಯಲ್ ಮೀಡಿಯಾಕ್ಕೆ ಸಂಬಂಧಪಟ್ಟಂತೆ ಐ ಥಿಂಕ್ ದೇರ್ ವುಡ್ ಬಿ ಡೆಫಿನೆಟ್ಲಿ ಒನ್ ಟಾಪಿಕ್. ಹೌದು. ಅದು ಏರ್ ಪೊಲ್ಯೂಷನ್ ಇದರಲ್ಲಿ ಕೇಳಿದ್ದಾರೆ, ಇದೆ 4 ಕ್ವಶನ್ ಪೇಪರ್ಲಿ ಕೂಡ ಉಂಟು. ಬಟ್ ಇನ್ ದ ಫೈನಲ್ ಎಕ್ಸಾಮಿನೇಷನ್ ಬೇರೆ ನಿಮ್ಮ ನಾಯ್ಸ್ ಪೊಲ್ಯೂಷನ್ ಕೇಳ್ಬೋದು ಅಥವಾ ವಾಟರ್ ಪೊಲ್ಯೂಷನ್ ಅಂದರೆ ಪೊಲ್ಯೂಷನ್ಗೆ ಸಂಬಂಧಪಟ್ಟ ಹಾಗೆ ನನ್ನ ಪ್ರಕಾರ ಐ ಥಿಂಕ್ ಡೆಫಿನೆಟ್ಲಿ ದೇರ್ ವುಡ್ ಬಿ ಒನ್ ಟಾಪಿಕ್. ಮಗು ಚೆನ್ನಾಗಿ ಬರೀ, ಯಾವಾಗಲೂ ಇಂಟ್ರೊಡಕ್ಷನ್ ಬರೀ, ಇನ್ನೊಂದು ಪ್ಯಾರಾಗ್ರಾಫ್ ಕಂಟೆಂಟ್ ಬಗ್ಗೆ ಬರೀರಿ, ಮತ್ತೊಂದು ಕನ್ಕ್ಲೂಷನ್ ಬರೀರಿ, ಮತ್ತೆ ನೀಟಾಗಿ ಬರೀರಿ. ಒಂದು ಕೊಟೇಶನ್ ಎಲ್ಲ ಸ್ಟಾರ್ಟ್ ಮಾಡಿ. ಈಗ ಏರ್ ಪೊಲ್ಯೂಷನ್ಗೆ ಆದರೆ ಒಂದು ಏನು ಕೊಟೇಶನ್ ಬರಿಬೋದು ಅಂತ ನಿಮ್ಮ ಟೀಚರ್ ಹೆಲ್ಪ್ ಮಾಡ್ತಾರೆ, ಗೈಡ್ ಮಾಡ್ತಾರೆ, ಕೇಳಿ ಬರೀರಿ. ಆಯಿತಾ? ಇಂಟ್ರೊಡಕ್ಷನ್, ದೆನ್ ಡೆವಲಪ್ಮೆಂಟ್ ಆಫ್ ದಿ ಐಡಿಯಾ, ದೆನ್ ಫೈನಲ್ ಕನ್ಕ್ಲೂಷನ್, ಹೀಗೆ 3 ಭಾಗಗಳಿದ್ದರೆ ಐ ಥಿಂಕ್ ಯೋರ್ ಎಸ್ಸೆ ವುಡ್ ಬಿ ಮೋರ್ ಮೀನಿಂಗ್ಫುಲ್ ಆ್ಯಂಡ್ ಇಟ್ ಕ್ಯಾರೀಸ್ ಮೋರ್ ವೈಟೇಜ್. ಲೀವ್, ಲೆಟ್ ಅಸ್ ಲೀವ್, ಲೆಟ್ ಅದರ್ಸ್ ಲೀವ್, ಈ ಥರ ಎಲ್ಲ ವರ್ಡ್ಗಳನ್ನು ಹಾಕಿ, ಅಥವಾ ಹೆಲ್ತ್ ಈಸ್ ವೆಲ್ತ್, ಸಣ್ಣ ಸಣ್ಣ ಕೊಟೇಶನ್ಸ್ ಎಲ್ಲ ಹಾಕಿ ಅದಕ್ಕೆ. I think it's better you concentrate on the topics of the model question papers. ಆಯಿತಾ? ಈಗ 4 ಕ್ವಶನ್ ಪೇಪರನ್ನು ನೋಡಿದರೆ ಐ ಥಿಂಕ್ ಅರೌಂಡ್ 5 to 6 ಟಾಪಿಕ್ಸ್ ಆರ್ ದೇರ್. ಓಕೆ, ಧನ್ಯವಾದಗಳು ರಕ್ಷಿತಾ. ಎಸ್, ಮುಂದಿನ ಕರೆ ಯಾರ್ದು ನೋಡುವ. ಹಲೋ. ಹಲೋ, ನಮಸ್ತೆ. ಯಾರು? ನಮಸ್ತೆ. ಗುಡ್ ಮಾರ್ನಿಂಗ್ ಜಗನ್ನಾಥ್ ಸರ್ ಅಂಡ್ ವಿಲಿಯಂ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಐ ಆಮ್ ಫ್ರಮ್ KPS Montepadavu, Banpal. ಥ್ಯಾಂಕ್ ಯು. ನಮ್ಮ ಸಂತೋಷ್ Thanks ಸರ್. to AIR Mangalore for arranging this program. Thank you. Thank you so much. Yeah. My question is, can we rely on the blueprint? Sure. Yeah, we have already told this. You can definitely rely on the question paper. I mean the blueprint and all the 4 model question papers. Okay, sir. Yes, all the four model question papers are entirely based on the blueprint. ನಮ್ಮ ಹೆಮ್ಮೆಯ ಡಿಪಾರ್ಟ್ಮೆಂಟೇ ಕೊಟ್ಟಿರುವ ಕಾರಣ ನಾವು ಅದಕ್ಕೆ ಆರಾಮದಲ್ಲಿ ಖುಷಿಯಾಗಿ ನಾವು ನಮ್ಮ ಕ್ವಶನ್ ಪೇಪರ್ಸನ್ನು ರಿಲೈ ಮಾಡ್ಬೋದು. ಆಯ್ತಾ? Okay, sir. ಈಗ ನೋಡಿ, if time permits, I have made a comparative study of all the 4 model question papers. ಈಗ ಈ ಕಾರ್ಯಕ್ರಮದಲ್ಲಿ ಮಧ್ಯದಲ್ಲಿ ಟೈಮ್ ಇದ್ದರೆ I will share with you all the questions, I mean common questions that have appeared in all the 4 model question papers. ನಿಮ್ಮ ಸಂತೋಷ್ ಮೊಂಟೆಪದವು ಸರ್ ಇದ್ದಾರಲ್ಲ, ಅವರೆಲ್ಲ ಡಿಟೇಲ್ ಆಗಿ ನಿಮಗೆ ಹೇಳ್ಕೊಡ್ತಾರೆ. ಹಿ ಈಸ್ ಎ ರಿಯಲಿ ಗುಡ್ ರಿಸೋರ್ಸ್ ಪರ್ಸನ್. ಡೋಂಟ್ ವೆರಿ. ಓಕೆ? Okay, sir. ಓಕೆ, ಧನ್ಯವಾದಗಳು. ಈಗ ಮುಂದೆ ಇನ್ನೊಂದು ಕರೆ ಇದೆ. ಹಲೋ. Hello. ನಮಸ್ತೆ. ನಿಮ್ಮ ಹೆಸರು? ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? I am V sir. I am from Kadri School, Malikatte, Mangalore, high school ಇಂದ. ಓಕೆ. ಕೇಳಿ. ಒಂದು ಡೌಟ್ ಇತ್ತು ಸರ್ ಪೋಯಮ್ ಅಲ್ಲಿ. ಕೇಳಿಯಪ್ಪ. ಬ್ಯಾಲಡ್ ಇದು ಪೋಯಮ್ 3 ಇದೆ ಅಲ್ಲ ಸರ್, ಕಲೆಕ್ಟಿವ್ ಆಫ್ ಮರ್ಸಿ ಮತ್ತೆ ಬ್ಯಾಲಡ್ ಆಫ್ ಟೆಂಪೆಸ್ಟ್, ಬ್ಲೈಂಡ್. ಹೌದು. ಅದರಲ್ಲಿ ಯಾವುದಕ್ಕೆ ಹೆಚ್ಚು ಒತ್ತು ಕೊಡಬೇಕು? ಅದು ಪೋಯಮ್ 2 ಮತ್ತು ಪೋಯಮ್ 7ಕ್ಕೆ ಮಾತ್ರ ಕಾನ್ಸಂಟ್ರೇಷನ್ ಕೊಟ್ಟರೆ ಸಾಕು. ಪೋಯಮ್ 2 ಕ್ವಾಲಿಟಿ MSc, 7ನೇದರಲ್ಲಿ ಬ್ಲೈಂಡ್ ಬಾಯ್. ಅದರಲ್ಲಿ ಸಹ ನಿಮಗೆ ಕಷ್ಟ ಆಗ್ತದೆ ಕಲೀಲಿಕ್ಕೆ ಅಂದರೆ ಯಾವುದಾದ್ರು ಒಂದನ್ನೇ ಕಲೀರಿ, ಯಾಕಂದರೆ ಅದರ ಒಳಗೆ ಇಂಟರ್ನಲ್ ಚಾಯ್ಸ್ ಇದೆ. 2 ಕೂಡ ಪರೀಕ್ಷೆಗೆ ಬರ್ತದೆ. ಲೈನ್ ನಂಬರ್ 1ರಿಂದ ಲೈನ್ ನಂಬರ್ ಲಾಸ್ಟ್ವರೆಗೂ ಕೂಡ ಕಲಿಬೇಕು. ಫಸ್ಟ್ ಕ್ವಾಲಿಟಿ MScಯಲ್ಲಿ 14 ಗೆರೆ ಇದೆ, ಬ್ಲೈಂಡ್ ಬಾಯಲ್ಲಿ 20 ಗೆರೆ ಇದೆ. ಚಂದ ಹಾಡಿ, ನಿಮ್ಮ ಟೀಚರೆಲ್ಲ ಹಾಡ್ತಾರೆ. ಓ ಸೇ ವಾಟ್ ಈಸ್ ದಟ್ ಥಿಂಗ್ ಕಾಲ್ಡ್ ಲೈಟ್ ವಿಚ್ ಐ ಮಸ್ಟ್ ನೆವರ್ ಎಂಜಾಯ್, ವಾಟ್ ಆರ್ ದ ಬ್ಲೆಸ್ಸಿಂಗ್ಸ್ ಆಫ್ ದ ಸೈಟ್, ಓ ಟೆಲ್ ಯುವರ್ ಪುವರ್ ಬ್ಲೈಂಡ್ ಬಾಯ್. ಈ ಥರ ಎಲ್ಲ ನೀವು ಮನೆಯಲ್ಲಿ, ಹಾಲಲ್ಲಿ, ವಾಶ್ರೂಮಾಗಿ ಹೋಗುವಾಗ, ಕಿಚನ್ ರೂಮಿಗೆ ಹೋಗುವಾಗ, ಫ್ರೆಂಡ್ಸ್ ಎದುರುಗಡೆ ಎಲ್ಲ ಹಾಡ್ತಾ ನಾವು ಒಂದು ಟೈಮಲ್ಲಿ ಪುಣ್ಯಕೋಟಿ ಪದ್ಯವನ್ನೆಲ್ಲ ಕಲಿತ ಹಾಗೆ ಕಲೀರಿ. ಯು ಹ್ಯಾವ್ ಟು ಎಂಜಾಯ್ ದ ಪೋಯಮ್.
Okay. So at the same time, practice writing also. Okay? Yes. That is also very important. That's very important. Because in the exam you are awarded marks for what you write. what you ಬರೆಯುವುದಕ್ಕೆ ಅಂಕಗಳಲ್ವ ಸಿಗುವುದು. ಅದರ ಜೊತೆಗೆ ಹೇಳುವ ಜೊತೆಗೆ ಬರೆಯುವುದನ್ನು ಕೂಡ ಸ್ವಲ್ಪ ಅಭ್ಯಾಸ ಮಾಡಿದರೆ ಖಂಡಿತವಾಗಲೂ 4ರಲ್ಲಿ 4 ಅಂಕಗಳನ್ನು ಪಡೀಲಿಕ್ಕೆ ಸಹಾಯ ಆಗ್ತದೆ. ಪ್ರತಿ ಹಾಡಿನ ಫಸ್ಟ್ ಗೆರೆ ಕ್ಯಾಪಿಟಲ್ ಲೆಟರ್ ಎಂಬುದು ನೆನಪಿಟ್ಕೊಳ್ಳಿ. ಆದಷ್ಟು ಅದರಲ್ಲಿರುವ ಪಂಚುವೇಷನ್ ಮಾರ್ಕ್ಸ್ಗಳನ್ನು ನೋಟ್ ಮಾಡಿ, ಆಯಿತಾ? ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಕೇಳುಗರೆ ಕೇಳ್ತಾ ಇದ್ದೀರಾ MRPL ಬಾನುಲಿ ಶಾಲೆ. ಇವತ್ತಿನ ವಿಷಯ ದ್ವಿತೀಯ ಭಾಷೆ ಇಂಗ್ಲಿಷ್. ನಮಗೆ ಮಾಹಿತಿಯನ್ನು ನೀಡ್ತಾ ಇರುವಂತಹ ಇಬ್ಬರು ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಗುರುವಾಯನಕೆರೆ ಇಲ್ಲಿನ ಜಗನ್ನಾಥ ಅವರು, ಹಾಗೆಯೇ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಾವೂರು ಇಲ್ಲಿನ ಪ್ರೌಢಶಾಲಾ ವಿಭಾಗದ ವಿಲಿಯಂ ಕೊಲೋಸೋ ಅವರು. ಈಗ ಇನ್ನೊಂದು ಕರೆ ಇದೆ. ಹಲೋ 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 Hello, good morning, sir. ಗುಡ್ ಮಾರ್ನಿಂಗ್. ಮಾರ್ನಿಂಗ್. ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? Asia. ನಾಜಿಯಾ, ಎಲ್ಲಿಂದ? Government High School, Kashipatna, Beltangadi. ಓಕೆ, ಕೇಳಿಯಪ್ಪ. Question ಹೇಳ್ಬೇಕಾ? ಕೇಳಿ ಅಮ್ಮ, ಕೇಳಿ. Use the given word as a noun in the sentence. Please give some examples on this, sir. And how can we convert the given word into noun? Example. ಎಕ್ಸಾಂಪಲ್ ಬೇಕಾ? Glory. ಓಕೆ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಪ್ರಶ್ನೆ ಕೇಳಿದ್ದಿ ಮಗು. ಈಗ ಯೂಸ್ ದ ವರ್ಡ್ ಡ್ಯಾಶ್ ಆ್ಯಸ್ ದ ನೌನ್ ಅಂತೇಳಿ ಬಂದಾಗ ಸಾಮಾನ್ಯ ಸಿಂಪಲ್ ಕ್ವಶನ್ಗಳು. ಈಗ ನಮ್ಮಲ್ಲಿ ಕನ್ನಡದಲ್ಲಿ ತಂದೆ, ಈ ತಂದೆ ಅಂತೇಳಿ ಇದ್ದರೆ ನಾಮಪದವಾಗಿ ಬಳಸಿದರೆ ಅಂದರೆ ನನ್ನ ತಂದೆ ತುಂಬ ಒಳ್ಳೆಯವರು, ಅದು ನಾಮಪದ ಆಗ್ತದೆ. ನಾನು ಹೂವನ್ನು ತಂದೆ ಅಂತೇಳಿದರೆ ಅದು ಕ್ರಿಯಾಪದ ಆಗ್ತದೆ. ಹಾಗೆ ಇಂಗ್ಲೀಷ್ನಲ್ಲಿ ಕೆಲವು ವರ್ಡ್ಸ್ ಇದೆ, ಅವುಗಳು ಬೋತ್ ಯೂಸ್ಡ್ ಆ್ಯಸ್ ನೌನ್ ಆ್ಯಂಡ್ ವರ್ಬ್. ಉದಾಹರಣೆಗೆ ಕ್ವೆಶ್ಚನ್, ಐ ಕ್ವೆಶ್ಚನ್ ಈಸ್ ಗುಡ್. ಆನ್ಸರ್ ಅಂತಿದೆ, ಆನ್ಸರ್ ಈಸ್ ಲೆಂದಿ, ಅದು ನೌನ್ ಆಯಿತು. ಐ ಆನ್ಸರ್ ದ ಕ್ವೆಶ್ಚನ್ ಅಂತೇಳಿ ಬಂದಾಗ ಅದು ಕ್ರಿಯಾಪದ ಆಯಿತು. ಹಾಗೆ ರಿವಾರ್ಡ್ ಅಂತೇಳಿ ವರ್ಡ್ ಇದೆ, ಗಿಫ್ಟ್ ಅಂತೇಳಿ ವರ್ಡ್ ಇದೆ, ಐ ಗಿಫ್ಟೆಡ್ ರೋಸ್, ಐ ಗಿಫ್ಟೆಡ್ 1000 ರೂಪಿ, ಆ ಥರ. ಗಿಫ್ಟ್ ಈಸ್ ಬ್ಯೂಟಿಫುಲ್ ಅಂತೇಳಿದರೆ ನೌನ್ ಆಯಿತು. ಸ್ಮೈಲ್ ಅಂತೇಳಿ ವರ್ಡ್ ಇದೆ, ಸ್ಮೈಲ್ ಈಸ್ ಹರ್ ಸ್ಮೈಲ್ ಈಸ್ ಕ್ಯೂಟ್ ಅಂತೇಳಿ ಬಂದಾಗ ಅದು ನೌನ್ ಆಗ್ತದೆ. ಐ ಸ್ಮೈಲ್ಡ್ ಎಟ್ ಮೈ ಫ್ರೆಂಡ್ಸ್ ಅಂತಾದಾಗ ಅದು ವರ್ಬ್ ಆಗ್ತದೆ. ಸೊ ಪ್ಲೇ ಅಂತೇಳೆಲ್ಲ ವರ್ಡ್ ಇದೆ, PLAY, ಪ್ಲೇ, ಅದು ಐ ಪ್ಲೇ ಕ್ರಿಕೆಟ್ ಬಂದಾಗ ಅದು ವರ್ಬ್ ಆಯಿತು. ಐ ಸಾ ಶೇಕ್ಸ್ಪಿಯರಿಯನ್ ಪ್ಲೇ ಅಂತೇಳಿದಾಗ ಅದು ನಾಟಕ ಅಂತೇಳಿ ನಾಮಪದ ಆಗ್ತದೆ. ವಾಚ್ ಅಂತೇಳಿ ವರ್ಡ್ ಇದೆ, ಐ ವಾಚ್ ಕ್ರಿಕೆಟ್ ಮ್ಯಾಚ್ ಬಂದಾಗ ನಾವು ವರ್ಬ್ ಆಗ್ತದೆ. ವಾಚ್ ಈಸ್ ವೆರಿ ಕಾಸ್ಟ್ಲಿ ಅಂತಾದಾಗ ಅಲ್ಲಿ ನೌನ್ ಆಯಿತು. ವಾಟರ್ ಅಂತೇಳಿ ವರ್ಡ್ ಇದೆ, ಐ ವಾಟರ್ ದ ಪ್ಲ್ಯಾಂಟ್ಸ್ ಬಂದರೆ ಅದು ವರ್ಬ್ ಆಗ್ತದೆ. ವಾಟರ್ ಈಸ್ ವೆರಿ ಕೋಲ್ಡ್ ಅಂತೇಳಿದಾಗ ಅದು ನೌನ್ ಆಗ್ತದೆ. ಹಾಗಾಗಿ ಸಿಂಪಲಾಗಿ ಹೇಳೋದಾದರೆ ನಿಮ್ಮ ಶಾಲೆಯಲ್ಲಿ ಏನು ಮಾಡಿ ಅಂದರೆ ಡ್ಯಾಶ್ ಈಸ್ ಗುಡ್ ಅಂತೇಳಿ ಬಂದಾಗ ಅದು ಯಾವಾಗಲೂ ಕೂಡ ನೌನಿಗೆ ಉತ್ತರ ಆಗ್ತದೆ, ಗೊತ್ತಾಯ್ತಾ? ವಾಚ್ ಅಂತೇಳಿ ಕೊಟ್ಟರೆ ವಾಚ್ ಈಸ್ ಗುಡ್ ನೌನಿಗೆ. ಓ, ಇದು ಯಾವತ್ತು ನೌನ್ ಅನ್ನೋ ವರ್ಡ್ ಸಬ್ಜೆಕ್ಟ್ ಅಥವಾ ಆಬ್ಜೆಕ್ಟ್ ಅಲ್ಲಿ ಬರುದಲ್ಲ ಸೆಂಟೆನ್ಸ್ ಅಲ್ಲಿ? ಹೌದು, ಸಬ್ಜೆಕ್ಟ್ ಅಥವಾ ಆಬ್ಜೆಕ್ಟ್ ಆಗಿ ಸೆಂಟೆನ್ಸ್ ಅಲ್ಲಿ ಬರುವುದು. ಎರಡು ಕಡೆ ಬರಬಹುದು. ದಟ್ ಇಸ್ ವೆರಿ ಗುಡ್. ಓಕೆ, ವೆರಿ ಗುಡ್ ಅಬ್ಸರ್ವೇಷನ್ ಮಗು. ಮತ್ತೆ ಇನ್ನೊಂದು ಕಾಮನ್ ಆಗಿ ಇನ್ನೊಂದು ರನ್ ಅಂತಕ್ಕಂಥ ಶಬ್ದ, ರನ್ ಇದೆ. ರನ್, ಐ ರನ್ ಫಾಸ್ಟ್. ಸೊ ಸಚಿನ್ ಸ್ಕೋರ್ಡ್ 100 runs ಸೆಂಚುರಿ ಅಲ್ವಾ, ಅಲ್ಲಿ ಬರುವಾಗ ರನ್ಸ್ ಅಂತಕ್ಕಂಥದ್ದು ನೌನ್ ಆಗ್ತದೆ, ನಾಮಪದ. ಐ ರನ್ 100 meters ಬಂದಾಗ ವರ್ಬ್ ಆಗ್ತದೆ. ಕರೆಕ್ಟ್. ಓಕೆ, ಥ್ಯಾಂಕ್ ಯು. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸರ್, ಈಗ ನಾವು ಅದೇ ಪಾಸಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ. ಇನ್ನು ಈ ಪಾಸ್ ಆಗುವಂಥದ್ದು ಇದರಲ್ಲಿ ಎಷ್ಟು ಸುಲಭ ಎಷ್ಟು ಕಷ್ಟ ಅಂತ ತಾವು ಹೇಳ್ತೀರಾ? ತುಂಬ ಸುಲಭ. ಈಗ ನನ್ನ ಪ್ರಕಾರ ಫೇಲಿಂಗ್ ಇನ್ ಇಂಗ್ಲಿಷ್ ಇಸ್ ಡಿಫಿಕಲ್ಟ್. ಹೌದು, ನಾನು ಪ್ರತಿ ವರ್ಷ ಹೇಳ್ತೇನೆ ಇದನ್ನ. ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಫೇಲ್ ಇನ್ ಇಂಗ್ಲಿಷ್. ಪಾಸ್ ಆಗ್ಲಿಕ್ಕೆ ಇಟ್ ಈಸ್ ವೆರಿ ಈಸಿ. ಈಗಾಗಲೇ ಸರ್ ಶೇರ್ ಮಾಡ್ತಾ ಇದ್ರು. ಸೊ ಸಮ್ ಟಾಪಿಕ್ಸ್ ಆರ್ ಪಾಪ್ಯುಲರ್, ಕಾಮನ್ ಅಂಡ್ ಶುವರ್. ಸೊ ಈಗಾಗಲೇ ಹೇಳಿದ ಹಾಗೆ, ಸೊ ವಿತ್ ದ ಹೆಲ್ಪ್ ಆಫ್ ಟೀಚರ್ಸ್, ಶಿಕ್ಷಕರ ಸಹಾಯದಿಂದ, ಇಫ್ ಸ್ಟೂಡೆಂಟ್ಸ್ ಪ್ರಾಕ್ಟೀಸ್ ಡೈಲಿ ರೈಟಿಂಗ್, ಯಾಕಂದರೆ ರೈಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್, ಇಟ್ಸ್ ಎ ರಿಟರ್ನ್ ಎಕ್ಸಾಮಿನೇಷನ್ ಆಗಿರೋದ್ರಿಂದ ಹೇಳಲಿಕ್ಕೆ ಬರೋದ್ರ ಜೊತೆಗೆ ಇಫ್ ದೇ ಪ್ರಾಕ್ಟೀಸ್ ವೆಲ್, ರೈಟಿಂಗ್ ಆಲ್ಮೋಸ್ಟ್ ಡೈಲಿ ಪ್ರಾಕ್ಟೀಸ್ ಮಾಡಿದರೆ, ಸ್ಪೆಷಲಿ ಸ್ಟೂಡೆಂಟ್ಸ್ ಹೂ ಲ್ಯಾಗ್ ಬಿಹೈಂಡ್ ಇನ್ ಸ್ಟಡೀಸ್, ದೋಸ್ ಆರ್ ಸ್ಲೋ ಲರ್ನರ್ಸ್, ಬಿಲೋ ಅವರೇಜ್ ಮಕ್ಕಳಂತ ನಾವೇನು ಕರಿತೇವೆ, ಅವರು ಬರೆದು ಅಭ್ಯಾಸ ಮಾಡಿದರೆ ಡೆಫಿನೆಟ್ಲಿ ಪಾಸ್ ಆಗೋದಂತ ನನ್ನ ಪ್ರಕಾರ ಖಂಡಿತವಾಗ್ಲೂ ಕಷ್ಟವೇ ಅಲ್ಲ. ಈಗ 40 ಮಾರ್ಕ್ಸಿಗೆ ಒಂದು, ಈಗ ನಮ್ಮ ಜಿಲ್ಲಾ ವತಿಯಿಂದಲೇ ಗೆಲುವಿನ ಹೆಜ್ಜೆ ಅಂತ ಹೇಳ್ಕೊಂಡು ಒಂದು ಪ್ಯಾಕೇಜನ್ನು ಸಿದ್ಧಪಡಿಸಿದ್ದಾರೆ. ಸೊ ಇಟ್ಸ್ ರಿಯಲಿ ವೆರಿ ಗುಡ್. ನಮ್ಮ ಅನೇಕ ಜಿಲ್ಲೆಯ ಸಂಪನ್ಮೂಲ ವ್ಯಕ್ತಿಗಳು ಸೇರಿಕೊಂಡು, ಸೊ ದೇ ಹ್ಯಾವ್ ಡಿಸ್ಕಸ್ಡ್ ವೆಲ್,
ದೇ ಹ್ಯಾವ್ ರೆಫರ್ಡ್ ಟು ದ ಬ್ಲೂ ಪ್ರಿಂಟ್, ದೇ ಹ್ಯಾವ್ ರೆಫರ್ಡ್ ಟು ದ ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್, ಇದನ್ನು ಬೇಸ್ ಆಗಿಟ್ಕೊಂಡು ಪ್ಲಸ್ LBA ಅದನ್ನು ಬೇಸ್ ಆಗಿಟ್ಕೊಂಡು, ಸೊ ದೇ ಹ್ಯಾವ್ ಪ್ರಿಪೇರ್ಡ್ ಎ ವೆರಿ ಗುಡ್ ಪ್ಯಾಕೇಜ್ ಆಫ್ ಅರೌಂಡ್ 40 ಮಾರ್ಕ್ಸ್. ಖಂಡಿತವಾಗ್ಲೂ ಅವರಿಗೆ ಸ್ಕೋರ್ ಮಾಡಲಿಕ್ಕೆ ಏನೇನೂ ಕಷ್ಟ ಇಲ್ಲ. ಗೆಲುವಿನ ಹೆಜ್ಜೆ ಅಂತ ಎಲ್ಲ 6 ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಅದು ನಮ್ಮ ಇಲಾಖೆ ವತಿಯಿಂದಲೇ ಸಿದ್ಧ ಆಗಿದೆ. ಈಗ ಮುಂದಿನ ಕರೆಗೆ ಹೋಗೋಣ. ಹಲೋ ಹಲೋ, Good morning, sir. ಗುಡ್ ಮಾರ್ನಿಂಗ್. I am from KP Kinjalkatte, Khadija Sadia. ಓಕೆ, ಸಾಧ್ಯ ಕೇಳಮ್ಮ. Can you say some questions about discovery? ಸಾಧ್ಯ ಅವರೇ, ನೀವು ರೇಡಿಯೋದಿಂದ ಸ್ವಲ್ಪ ದೂರ ಬನ್ನಿ, ಯಾಕಂತ ಹೇಳಿದ್ರೆ ಅದು ಈಕೋ ಕೇಳುತ್ತೆ ನಮಗೆ. ಸ್ವಲ್ಪ ರೇಡಿಯೋದಿಂದ ಸ್ವಲ್ಪ ದೂರ ಇರಿ. Okay, sir. ಕೇಳಿಯಪ್ಪ, ಕೇಳಿ ಸಾಧ್ಯ. Can you say some questions or extracts from discovery lesson? Example. ಫ್ರಮ್ ಡಿಸ್ಕವರಿ ಲೆಸನ್. ಡಿಸ್ಕವರಿ ಲೆಸನಲ್ಲಿ LBAಯಲ್ಲಿ ತುಂಬಾ ಎಕ್ಸ್ಟ್ರಾಕ್ಟ್ಸ್ ಇದೆ. ಮಗು ಅದು ನಾಟಕ, ಹಾಗಾಗಿ ಪ್ಲೇ, ಪ್ರತಿಯೊಂದು ಡಯಲಾಗು ಕೂಡ ಎಕ್ಸ್ಟ್ರಾಕ್ಟಲ್ಲಿ ಕೇಳ್ಬೋದು. ಓಕೆ, ವಿ ಕೆನಾಟ್ ಸ್ಪೆಸಿಫೈ. ಹೌದು, we ಇದೇ cannot ಇಂಪಾರ್ಟೆಂಟ್, specify, ಇದೇ ಬರ್ತಿದೆ ಅಂತ ವಿ ಕೆನಾಟ್ ಸ್ಪೆಸಿಫೈ. ಮತ್ತೆ ಒಂದು ಸರ್ ಹೇಳಿದ ಹಾಗೆ, ಇಫ್ ಯು ರೆಫರ್ ಟು LBA ನೋಟ್ಸ್ ಇದೆಯಲ್ಲ, ಅದರಲ್ಲಿ ಅರ್ಲಿಯರ್ ಹಿಂದೆ ಕೇಳಿರ್ತಕ್ಕಂತಹ ಪ್ರಶ್ನೆಗಳನ್ನು ವಿತ್ ದ ಇಯರ್ ಕೊಟ್ಟಿದ್ದಾರೆ ಅಲ್ಲಿ ಇನ್ ಬ್ರಾಕೆಟ್ಸ್. ಹೌದು. ಹಾಗಾಗಿ ಆಸ್ ಸರ್ ಸೆಡ್, ಇಟ್ಸ್ ಎ ಪ್ಲೇ, ವಿ ಕ್ಯಾನ್ ಮೇಕ್ ಅರೌಂಡ್ 100 ಎಕ್ಸ್ಟ್ರಾಕ್ಟ್ಸ್ ಸಾಧಾರಣ ಮಾಡಲಿಕ್ಕೆ ಆಗ್ತದೆ. ಅದರಿಂದ ನಾವು ಇಂಥದ್ದೇ ಇಂಪಾರ್ಟೆಂಟ್ ಅಂತ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಮಗು. ಆದರೆ ಆಸ್ ಸರ್ ಸೆಡ್, ಯು ರೆಫರ್ ಟು LBA ನೋಟ್ಸಲ್ಲಿ ನೋಡಿದರೆ, ಮತ್ತೆ 4 ಮಾಡೆಲ್ ಕ್ವೆಶ್ಚನ್ ಪೇಪರ್ಲಿ ಕೇಳಿದಾರಲ್ಲ, ಅದನ್ನು ನೋಡಿಕೋ. ಪ್ಲಸ್ ಅಲ್ಲಿ ಇರ್ತಕ್ಕಂಥ LBAಯಲ್ಲಿ ಅರ್ಲಿಯರ್ ಕ್ವೆಶ್ಚನ್ ಪೇಪರ್ಸ್, ಹಳೆಯ ಕ್ವೆಶ್ಚನ್ ಪೇಪರ್ಸ್ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ವಿತ್ ಇಯರ್ ವರ್ಷ ಸಮೇತ ಕೊಟ್ಟಿದ್ದಾರೆ. ರೆಫರ್ ಟು ದೋಸ್ ಎಕ್ಸ್ಟ್ರಾಕ್ಟ್ಸ್ ಆ್ಯಂಡ್ ಸ್ಟಡಿ. ಡೆಫಿನೆಟ್ಲಿ ಯು ವಿಲ್ ಬಿ ಏಬಲ್ ಟು ಆನ್ಸರ್ ವೆಲ್. ನಿಮ್ಮ ಸ್ಕೂಲು ಪುಂಜಾಲಕಟ್ಟೆ ಅಂದರೆ ನನಗೆ ಅಂದಾಜು ಅಲ್ಲಿ ಹರಿಪ್ರಸಾದ್ ಸರ್ ಇರಬೇಕು. ಅವರು ತುಂಬ ಸೀನಿಯರ್ ಟೀಚರು, ಅವರಿಗೆಲ್ಲ ಗೊತ್ತಿದೆ ಅದರ ಬಗ್ಗೆ. ಓಲ್ಡ್ ಕ್ವಶನ್ ಪೇಪರ್ಸ್ಗಳನ್ನು ಮತ್ತು ಹಳತ್ತು ಎಕ್ಸ್ಟ್ರಾಕ್ಟ್ ಈವರೆಗೆ ಬಂದಿದ್ದು ನೋಡಿ ಅವರು ಖಂಡಿತ ನಿನಗೆ ಹೆಲ್ಪ್ ಮಾಡ್ತಾರೆ, ಆಯಿತಾ? ಈಗ ಒಂದೆರಡು ಎಕ್ಸಾಂಪಲ್ ನಿಮಗೆ ಕೊಡೋದಿರಿ. ಸೊ ದೇರ್ ಆರ್ ಲಿಮಿಟ್ಸ್ ಟು ಆ ಪೇಷನ್ಸ್ ಸರ್ 2023 ಮಾರ್ಚಲ್ಲಿ ಕೇಳಿದ್ದಾರೆ. ದೆನ್ ಯು ಹ್ಯಾವ್ ವೈ ಶುಡ್ ಒನ್ ಮ್ಯಾನ್ ಹ್ಯಾವ್ ದ ಲೈವ್ಸ್ ಆಫ್ 50 ಇನ್ ಹಿಸ್ ಹ್ಯಾಂಡ್ಸ್ 2020 ಸೆಪ್ಟೆಂಬರಲ್ಲಿ ಕೇಳಿರ್ತಕ್ಕಂಥದ್ದು. ದೆನ್ ಯು ಹ್ಯಾವ್ ಐ ಪ್ರಿಫರ್ ಯುವರ್ ಕಂಪನಿ ಟು ದೇಯರ್ಸ್ 2024 ಏಪ್ರಿಲಲ್ಲಿ ಕೇಳಿದ್ದಾರೆ, ಜೂನಲ್ಲಿ ಕೇಳಿದ್ದಾರೆ, ಜುಲೈಲಿ ಕೇಳಿದ್ದಾರೆ. 3 ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಇದನ್ನು. ಒನ್ ಮೋರ್ ಎಕ್ಸಾಂಪಲ್, ಕವರ್ಡ್ಸ್ ಯು ವಿಲ್ ಹ್ಯಾವ್ ಟು ಕಿಲ್ ಮೀ ಫಸ್ಟ್ ಜೂನ್ 23 ಕೇಳಿದ್ದಾರೆ. ಸೊ ಹೀಗೆ ಇದೆಲ್ಲವೂ ಅಲ್ಲಿ LBAಯಲ್ಲಿ ಸಿಗ್ತದೆ. ಫೇಮಸ್ ಕೊಟೇಶನ್ಸ್ಗಳನ್ನು ಆಧಾರವಾಗಿ ಇಟ್ಕೊಂಡು ಕಲೀರಿ, ಸಾಕಾಯ್ತಾ? Thank you, sir. ಓಕೆ, ಧನ್ಯವಾದಗಳು. ಮುಂದಿನ ಕರೆ ಯಾರ್ದು ನೋಡುವ. ಹಲೋ ಹಲೋ, ನಮಸ್ತೆ. ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸ್ವಲ್ಪ ರೇಡಿಯೋದಿಂದ ದೂರ ಬಂದು ಮಾತಾಡ್ತೀರಾ? ಸುಬ್ರಹ್ಮಣ್ಯನ? ಹಾಂ, ಹೇಳಿ ಅಮ್ಮ. ಸುಬ್ರಹ್ಮಣ್ಯ, ತುಂಬ ದೂರದಿಂದ ಮಾತಾಡ್ತಿದ್ದೀರಿ, ಕೇಳಿ ಅಮ್ಮ. ಡೌಟ್ ಇತ್ತು ಸರ್. ಹಾಂ, ಹೇಳಮ್ಮ, ಹೇಳಿ. ಎಕ್ಸೆಸ್ ಹೇಳುವಾಗ ಓಟೆಡ್ ವಾಯ್ಸ್ ಮಾತ್ರ ಕೇಳ್ತಾರಾ ಅಲ್ಲ ಸ್ಟೇಟ್ಮೆಂಟ್ ಗಳನ್ನು ಕೇಳ್ತಾರಾ? ಕ್ಯಾನ್ ಯು ಪ್ಲೀಸ್ ಬಿ ಮೋರ್? ಸ್ಟೇಟ್ಮೆಂಟ್ ಕೇಳ್ತಾರಾ ಅಥವಾ ಡೈಲಾಗ್ಸ್ ಕೇಳ್ತಾರಂತ ನಿಮ್ಮ ಪ್ರಶ್ನೆ ಅಲ್ಲ? ಇಲ್ಲ, ಸ್ಟೇಟ್ಮೆಂಟನ್ನು ಕೇಳ್ಬೋದು. ಐ ಆರ್ಗ್ಯೂಡ್ ವಿತ್ ಹಿಮ್ ಬಟ್ ಇಟ್ ವಾಸ್ ಯೂಸ್ಲೆಸ್ ಅಂತೇಳಿ. ಡೈಲಾಗ್ಸ್ ಡೈರೆಕ್ಟ್ ಸ್ಪೀಚ್ ಆಗಬೇಕಾಗಿಲ್ಲ, ಡೈರೆಕ್ಟ್ ಸ್ಪೀಚೇ ಆಗಬೇಕಾಗಿಲ್ಲ. ಹೌದು ಹೌದು. ಈಗ ನೋಡಿ, ಮೊದಲು ಈಗ ಅಲ್ಲ, ಜಸ್ಟ್ ಟು ಗಿವ್ ಅನ್ ಎಕ್ಸಾಂಪಲ್, ಮೊದಲು ಡಾಕ್ಟರ್ BR ಅಂಬೇಡ್ಕರ್ ಇಂದ ಕೇಳ್ತಾ ಇದ್ರು, ಅಲ್ಲಿ ಎಕ್ಸ್ಟ್ರಾಕ್ಟ್ ಕೇಳ್ತಾ ಇದ್ರು. ಈ ವರ್ಷ ಇಲ್ಲ, ಆದರೆ ಅದರಲ್ಲಿ ನೋಡಿ ಡೈಲಾಗ್ಸ್ ಇಲ್ಲ. ಸೊ ಸ್ಟೇಟ್ಮೆಂಟ್ ಕ್ಯಾನ್ ಆಲ್ಸೋ ಅಪಿಯರ್. ಆಯ್ತಾ? ನಿಮಗೆ ಸಮಸ್ಯೆ ಬರಲ್ಲ ಅಮ್ಮ, ಯಾಕಂದ್ರೆ ಲೆಸನ್ ನಂಬರ್ 2, ಲೆಸನ್ ನಂಬರ್ 6, ಲೆಸನ್ ನಂಬರ್ 7 ಇಂದಲೇ ಬರೋದು. ನೀವು ಅದರಲ್ಲಿ ಏನು ಡೈಲಾಗ್ಸ್ ಉಂಟು ಅದನ್ನು ಫಸ್ಟಿಗೆ ಒಂದು ಶೀಟಲ್ಲೆಲ್ಲ ಬರೆದು ಇಟ್ಕೊಳ್ಳಿ, ನಿಮ್ಮ ಟೀಚರ್ಗೆ ತೋರಿಸಿ, ಆವಾಗ ಈಸಿ ಆಗ್ತದೆ. ಈ ವರ್ಷ ಐ ಥಿಂಕ್ ಯು ನೀಡ್ ನಾಟ್ ಹ್ಯಾವ್ ಎನಿ ಡೌಟ್, ಯಾಕಂದ್ರೆ ಡೆಫಿನೆಟ್ಲಿ ದೇರ್ ವಿಲ್ ಬಿ ಅ ಡೈಲಾಗ್ ಓನ್ಲಿ, ಡೈರೆಕ್ಟ್ ಸ್ಪೀಚ್ ಇರ್ತದೆ. ಮತ್ತೆ ಇನ್ನೊಂದು ದೊಡ್ಡ ಲಾಭ ಸರ್, LBA ಇದೆಲ್ಲ, LBA ಇಂದಲೇ ಎಕ್ಸ್ಟ್ರಾಕ್ಟ್ಗಳನ್ನು ಕಲಿತ್ರೆ ಸಾಕು, ಹೊರಗಿಂದ ಎಲ್ಲೂ ಬರಲ್ಲ. ದೇರ್ ಆರ್ ಇನಫ್ ಎಕ್ಸಾಂಪಲ್ಸ್. ಸಫಿಷಿಯಂಟ್ ಎಕ್ಸಾಂಪಲ್ಸ್ ಆರ್ ದೇರ್ ಫ್ರಮ್ LBA. ಓಕೆ, ಧನ್ಯವಾದಗಳು ಸರ್. ಈಗ ಏನಾಗಿದೆ, ಇತ್ತೀಚೆಗೆ ಕೆಲವು ಮಕ್ಕಳು ಔಟ್ ಆಫ್ ಔಟ್ ತಗೊಳ್ಳುವಂಥದ್ದು, ಅಂದರೆ ಫುಲ್ ಮಾರ್ಕ್ಸ್ ತಗೊಳ್ಳುವಂಥದ್ದು ಇರ್ತದೆ. ಈಗ ಇತ್ತೀಚೆಗೆ ಭಾಷಾ ವಿಷಯದಲ್ಲೂ ಕೂಡ ತಗೊಳ್ತಿರ್ತಾರೆ, ಯಾಕಂದರೆ ಅವರ ಟಾರ್ಗೆಟೇ ಇರ್ತದೆ ಫುಲ್ ಮಾರ್ಕ್ಸ್ ತಗೋಬೇಕು ಅನ್ನುವಂಥದ್ದು. ಸೊ ಅಂಥವರು ಯಾವ ರೀತಿಯಾಗಿ ತಯಾರಾಗಬೇಕಾಗುತ್ತೆ, ವಿಶೇಷವಾಗಿ ಇಂಗ್ಲೀಷ್ ದ್ವಿತೀಯ ಭಾಷೆ ಅಂತ ಹೇಳಬೇಕಾದ್ರೆ? ಸರ್, ಇದು ಸಹ ಒಳ್ಳೆ ಪ್ರಶ್ನೆ. ನಮಗೆ ತುಂಬ ಆಸೆ ಏನಂದರೆ ನಮ್ಮ ಸರ್ಕಾರಿ ಮತ್ತು ಪ್ರೈವೇಟ್ ಸ್ಕೂಲ್ಗಳಲ್ಲಿ ಎಲ್ಲ ಮಕ್ಕಳು ಔಟ್ ಆಫ್ ಭಾಷಾ ವಿಷಯಗಳು. ಅದಕ್ಕೆ ಫಸ್ಟ್ ಏನಂತ ಹೇಳಿದ್ರೆ ಅವರು ಟೆಕ್ಸ್ಟ್ ಬುಕ್ಕನ್ನೇ ಓದಬೇಕು, ಟೆಕ್ಸ್ಟ್ ಬುಕ್ ಓಡಿಸೇ ಬೇಕು. ಈಗ ಇಲ್ಲಿ ಕ್ವಶನ್ಸ್ ಕೆಲವಿದೆ. ಫಾರ್ ಎಕ್ಸಾಂಪಲ್,
ವಾಟ್ ವಾಸ್ ದ ರೇರ್ ಗಿಫ್ಟ್ ಆಫ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಅದಕ್ಕೆ ಉತ್ತರ ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ ಅದೇ ಥರ ಬರಬೇಕು. ಹಿ ಹ್ಯಾಡ್ ಎ ರೇರ್ ಗಿಫ್ಟ್ ಆಫ್ ಅನ್ರಾವೆಲಿಂಗ್ ದ ಮೋಸ್ಟ್ ಕಾಂಪ್ಲಿಕೇಟೆಡ್ ಲೀಗಲ್ ಕಾನ್ಸೆಪ್ಟ್ಸ್ ದ್ಯಾಟ್ ದ ಲೇಮನ್ ಅಂಡರ್ಸ್ಟುಡ್ ಅಂತೇಳಿ ಟೆಕ್ಸ್ಟ್ ಬುಕ್ಕಲ್ಲಿದೆ. ಆ ಥರ ವರ್ಡನ್ನೇ ಬರೆದು ಬಿಟ್ಟರೆ ಫುಲ್ ಕೊಡ್ತಾರೆ. ಯಾಕಂದರೆ ಟೀಚರ್ಸ್ಗಳ ಕೈಯಲ್ಲಿ ಕೀ ಆನ್ಸರ್ಸ್ ಇರ್ತದೆ, ಅದನ್ನು ಕಂಪೋಸ್ ಮಾಡಿದ್ದು ಕೀ ಆನ್ಸರನ್ನು ಆನ್ ದ ಬೇಸಿಸ್ ಆಫ್ ಟೆಕ್ಸ್ಟ್ ಬುಕ್ ವರ್ಡ್ಸ್. ಪಾಪ ಹೆಚ್ಚಿನವ್ರು ಏನು ಮಾಡ್ತಾರೆ ಅಂದರೆ ಅದಕ್ಕೆ ಈಕ್ವಲೆಂಟ್ ವರ್ಡನ್ನು ಹುಡುಕ್ತಾರೆ. ಹಿ ವಾಸ್ ಎ ವೊರೇಷಿಯಸ್ ರೀಡರ್ ಅಂತೇಳಿ ಬರೆಯೋ ಬದಲು ಹಿ ರೀಡ್ಸ್ ಡೈಲಿ ಅಂತ ಬರೀತಾರೆ. ಅದು ಕೆಲವೊಮ್ಮೆ ಭಾರಿ ಕನೋಟೆಡ್ ವರ್ಡ್ಸ್ ಆಗಲ್ಲ. ಅದು ಹಿ ವಾಸ್ ಎ ವೊರೇಷಿಯಸ್ ರೀಡರೇ ಸರಿ ವರ್ಡ್. ಹಿ ಕರ್ಟೇಲ್ಡ್ ಈಸ್ ಬೇಸಿಕ್ ನೀಡ್ಸ್ ಅಂಡ್ ಪರ್ಚೇಸ್ಡ್ ಬುಕ್ಸ್ ಅಂತ ಉಂಟು, ಅದೇ ಶಬ್ದ ಬೇಕು. ಅಂದ್ರೆ ಅದು ತಪ್ಪುಂತಲ್ಲ, ಬಟ್ ಕ್ಯಾರೀಸ್ ಮೋರ್ ವೈಟೇಜ್. ಈಗ ನೀವು ಹೇಳಿದ್ರಲ್ಲ, ಅವರಿಗೆ ಔಟ್ ಆಫ್ ಔಟ್ ಅಂದ್ರೆ ಫುಲ್ ಅಂಕಗಳು ಸಿಗಬೇಕು ಅಂತ ಆದಾಗ, ಸೊ ಅಂತಹ ಆಪ್ಟ್ ವರ್ಡ್ಸ್ ಅನ್ನು ಬಳಸಿದ್ರೆ ಆನ್ಸರ್ ವುಡ್ ಬಿ ಮೋರ್ ಮೀನಿಂಗ್ಫುಲ್. ಇದನ್ನ ಮುಂದುವರಿಸೋಣ. ಇನ್ನೊಂದು ಕರೆ ಇದೆ ಈಗ. ಹಲೋ. ಹಲೋ ಸರ್. ನಮಸ್ತೆ. ನಿಮ್ಮ ಹೆಸರು, ಎಲ್ಲಿಂದ ಫೋನ್ ಮಾಡ್ತಾ ಇದ್ದೀರಾ? ಸರ್ ಮೈ ಸೆಲ್ಫ್ 11 kgs ಫ್ರಮ್ ಭಗವಾನ್ ಶ್ರೀ ಸತ್ಯಸಾಯಿ ವಿದ್ಯಾ ಕೇಂದ್ರ ಚೊಕ್ಕಾಡಿ. ಕೇಳಿಪ್ಪ. ಸರ್, ಕ್ಯಾನ್ ವಿ ರಿಲೈ ಒನ್ ವರ್ಡ್ ರಿಪಿಟಿಷನ್ ಆನ್ LBA? No. ಬಿಕಾಸ್ ಇಟ್ ಈಸ್ ದ ಓಪನ್ ಎಂಡೆಡ್ ಕ್ವೆಶನ್. ನಾವು ಈಗ ರೆಸ್ಟ್ರಿಕ್ಷನ್ ಮಾಡಬಾರ್ದು ಲ್ಯಾಂಗ್ವೇಜನ್ನು, ಇದರಲ್ಲೇ ಕೇಳಬೇಕು, ಹೀಗೆ ಕೇಳಬೇಕು ಅಂತೇಳಿ. ಗ್ರಾಮರ್ಗಳನ್ನು ಸಹ ಹೊರಗಿನಿಂದ ಸಹ ಕೇಳ್ಬೋದು. ಹೌದು, ಅನ್ಫೆಮಿಲಿಯರ್ ಎಕ್ಸಾಂಪಲ್ಸ್. ಹೌದು. ಬಟ್ ಈಗ ನೋಡಿ, ಒಂದು ಟೆಕ್ನಿಕ್ ಇಫ್ ಯು ಹ್ಯಾವ್ ಅಂಡರ್ಸ್ಟುಡ್, ಈಗ ಅದನ್ನು ಸಾಲ್ವ್ ಮಾಡುವ ಟೆಕ್ನಿಕ್ ನಿಮಗೆ ಗ್ರಾಮರ್ನಲ್ಲಿ ಗೊತ್ತಾದರೆ, ಸೆಂಟೆನ್ಸ್ ಆರ್ ಕ್ವೆಶ್ಚನ್ ಫ್ರಮ್ ಎನಿವೇರ್ ವುಡ್ ಬಿ ಓಕೆ, ವೆಲ್ಕಮ್, ಸಮಸ್ಯೆ ಇಲ್ಲ. ದ ಇಂಪಾರ್ಟೆನ್ಸ್ ದಟ್ ಯು ಹ್ಯಾವ್ ಟು ಗಿವ್ ಇಸ್ ಟು ಹೌ ಟು ಸಾಲ್ವ್ ಇಟ್. ಟೆಕ್ನಿಕ್ ಹೇಗೆ, ಅದನ್ನು ಹೇಗೆ, ಸೇ ಫಾರ್ ಎಕ್ಸಾಂಪಲ್ ಪ್ಯಾಸಿವ್ ಅನ್ನು ಆಕ್ಟಿವ್ ಹೇಗೆ, ಆಕ್ಟಿವ್ ಅನ್ನು ಪ್ಯಾಸಿವ್ ಹೇಗೆ ಮಾಡೋದು, ಇಂಟರ್ಚೇಂಜ್ ಆಫ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್, ಹೌದು, ರಿಪೋರ್ಟೆಡ್ ಸ್ಪೀಚ್, ಇದೆಲ್ಲ ಟೆಕ್ನಿಕ್ ಇಫ್ ಯು ಹ್ಯಾವ್ ಅಂಡರ್ಸ್ಟುಡ್. ಕ್ವೆಶ್ಚನ್ಸ್ ಯಾವುದೇ ವಾಕ್ಯ ಕೊಟ್ಟರು ಕೂಡ ಯು ಹ್ಯಾವ್ ನೋ ಪ್ರಾಬ್ಲಮ್, ಯು ಕ್ಯಾನ್ ಸಾಲ್ವ್ ಇಟ್ ಈಸಿಲಿ. ಹಾಗೆ ಆಯ್ತಾ? ಈಗ LBA ಅಲ್ಲಿ ಇರ್ತಕ್ಕಂಥದ್ದನ್ನು ಯು ಕ್ಯಾನ್ ಯೂಸ್ ಇಟ್ ಫಾರ್ ಪ್ರಾಕ್ಟೀಸ್. ಹೌದು, ಹಾಗಂತ ಹೇಳ್ಕೊಂಡು ಅದರಿಂದನೇ ಕೇಳಬೇಕಂತಕ್ಕಂಥದ್ದು ಭಾಷೆಗೆ ನಾವೊಂದು ಬೇಲಿ ಹಾಕಿದಾಗ ಅದೇ ವರ್ಡ್ ಕಷ್ಟ. ಈಗ ಹಿ ಈಸ್ ಗೋಯಿಂಗ್ ಟು ಮಾರ್ಕೆಟ್ ಅಂತ ಬದಲು ಹಿ ಈಸ್ ಗೋಯಿಂಗ್ ಟು ಸಿನಿಮಾ ಅಂತ ಹೇಳಿ ಸಹ ಕೇಳ್ಬೋದು. ಹಾಗೆ ಸಣ್ಣ ಕಾಂಟೆಕ್ಸ್ಟ್ ಬೇಸ್ಡ್ ಕ್ವಶನ್ಸ್ ಚೇಂಜ್ ಆಗ್ತದೆ. ಓಕೆ, ಧನ್ಯವಾದಗಳು. ಈಗ ಮುಂದಿನ ಪ್ರಶ್ನೆ ಯಾರ್ದು ನೋಡುವ. ಹಲೋ. ಹಲೋ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನಿಮ್ಮ ಹೆಸರು? ನಾನು ಯೂನಿಯನ್ ಟೆಕ್ನಿಕಲ್ ಸ್ಕೂಲ್ ಕದ್ರಿ ಮಂಗಳೂರಿಂದ ಕರೆ ಮಾಡಿದ್ದೇನೆ. ನನ್ನ ಹೆಸರು ತ್ರಿಷಾ. ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, ಸಪ್ಲಿಮೆಂಟರಿ ರೀಡಿಂಗ್ ಅಲ್ಲಿ 4 ಲೆಸನ್ ಇರ್ತಾರಲ್ಲ, ಅದರಲ್ಲಿ 6 ಲೆಸನ್ ಬರ್ತದೆ, ಅದನ್ನು ಸ್ಕಿಪ್ ಮಾಡ್ಬೋದಾ? ಖಂಡಿತ ಮಾಡ್ಬೋದು. ಯಾಕೆಂದ್ರೆ ಅದು ಈಗ ಬ್ಲೂ ಪ್ರಿಂಟ್ ಪ್ರಕಾರ ಮೊದಲನೇ ಪ್ರಶ್ನೆ ಅಂದ್ರೆ 23ನೇ ಪ್ರಶ್ನೆ 1 ಮತ್ತು 2ನೇ ಪಾಠದಿಂದ ಅಲ್ಲಿ ಇಂಟರ್ನಲ್ ಚಾಯ್ಸ್ ಇರ್ತದೆ, ನಾರಾಯಣಪುರ ಇನ್ಸಿಡೆಂಟ್ ಮತ್ತೆ ಆನ್ ಟಾಪ್ ಆಫ್ ದ ವರ್ಲ್ಡ್. ಮತ್ತೆ 2ನೇ ಅಂದ್ರೆ 24ನೇ ಪ್ರಶ್ನೆ 3 ಮತ್ತೆ 4ನೇ ಪಾಠ, ಗ್ರೇಟ್ ಮಾರ್ಟ್ ಎವರ್ ಚೆರಿಶ್ಡ್ ಅಂಡ್ ದ ಬರ್ಡ್ ಆಫ್ ಹ್ಯಾಪಿನೆಸ್. ಈಗ ಎರಡರಲ್ಲೂ ಕೂಡ ಇಫ್ ಯು ಆರ್ ಥರೋ ವಿತ್ 1 ಲೆಸನ್, ಯಾವುದು ಒಂದೊಂದು ಪಾಠವನ್ನು ಥರೋ ಆಗಿ ಇಟ್ಕೊಂಡ್ರೆ ಯು ಕ್ಯಾನ್ ಸ್ಕಿಪ್ ದಿ ಅದರ್ ಒನ್. ಕಾನ್ಫಿಡೆನ್ಸ್ ಇರಬೇಕು ಮಗು, ಕಾನ್ಫಿಡೆಂಟ್ ಇರಬೇಕು ನಿನಗೆ. ಈಗ ಫಾರ್ ಎಕ್ಸಾಂಪಲ್ ಸೇ ನಾರಾಯಣಪುರ ಇನ್ಸಿಡೆಂಟ್, ಇಫ್ ಯು ಆರ್ ಕಾನ್ಸಂಟ್ರೇಟಿಂಗ್ ಆನ್ ನಾರಾಯಣಪುರ ಇನ್ಸಿಡೆಂಟ್ ರೆಫರಿಂಗ್ ಟು ದ 23rd ಕ್ವೆಶ್ಚನ್, ಅದರಲ್ಲಿ ನಿನಗೆ ಕಾನ್ಫಿಡೆನ್ಸ್ ಇದೆ ಅಂತ ಆದ್ರೆ ಆನ್ ಟಾಪ್ ಆಫ್ ದ ವರ್ಲ್ಡ್ ಯು ಕ್ಯಾನ್ ಸ್ಕಿಪ್ ಬಿಡಬಹುದು. ಓಕೆ, ಹಾಗೆ ರಿಸ್ಕ್ ತಗೋಬೇಡ. ಓಕೆ, ಇನ್ನು ಮುಂದಿನ ಪ್ರಶ್ನೆ ಯಾರ್ದು ನೋಡುವ. ಹಲೋ. ಹಲೋ, ನಮಸ್ತೆ, ಹೇಳಿ. ಐ ಆಮ್ ಫ್ರಮ್ ಆಕಾಶ್. ನಾನು ಈ ಪಂಚದುರ್ಗ ಪ್ರೌಢಶಾಲೆ ಕಕ್ಕೆಬೀಡು, ಇಲ್ಲಿ ಬಂಟ್ವಾಳ. ಓಕೆ ಸರ್, ಡೈರೆಕ್ಟ್ ಸ್ಪೀಚ್, ಇಂಡೈರೆಕ್ಟ್ ಸ್ಪೀಚ್ ಬಗ್ಗೆ. ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚಲ್ಲಿ 5 ಟೈಪ್ ಇದೆ. ಒಂದು ಸ್ಟೇಟ್ಮೆಂಟ್, ಮತ್ತೊಂದು WH ಕ್ವೆಶನ್ನು, ಮತ್ತೊಂದು SR ನೋ ಕ್ವೆಶನ್ ಟೈಪು, ಮತ್ತೊಂದು ಆರ್ಡರ್ ಅಥವಾ ರಿಕ್ವೆಸ್ಟ್, ಮತ್ತೊಂದು ಎಕ್ಸ್ಕ್ಲಮೇಟರಿ ರಿಮಾರ್ಕ್. ಈಗ ನನ್ನ ದೊಡ್ಡ ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ನಾವು ಟೀಚರ್ಸ್ಗಳಾದವರು ಎಲ್ಲ ಟೈಪನ್ನು ಕಲಿಸಬೇಕು. ಯಾಕೆಂತೇಳಿದರೆ PUC ಅದು 5 ಮಾರ್ಕ್ಗೆ ಕೇಳ್ತಾರೆ. ನಾಡಿದ್ದು PUC ಮಕ್ಕಳು ನಮಗೆ ಬೈಬಾರ್ದು ಅಂದರೆ ನಾವು 5 ಟೈಪ್ ಕಲಿಸಬೇಕು. ಮಕ್ಕಳು ಹೈಸ್ಕೂಲಲ್ಲಿ ಹೇಗೆ ಕಲಿಸಬೇಕು ಅಥವಾ ಸ್ವಲ್ಪ ಕಷ್ಟ ಆಗ್ತದೆ ಅಂತಂದರೆ, ನೀವು ಸ್ವಲ್ಪ ನಮ್ಮ ನಟ್ಟಿಗೆ ಕಿಂಗ್ ಆಫ್ ಗ್ರಾಮರ್, ಎಲ್ಲ ಆಸ್ಪೆಕ್ಟ್ಗಳನ್ನು ಕೂಡಿಸಿ ಕಳೆದು ಬಾಗಿಸಿ ಗುಣಿಸಿ ಎಲ್ಲ ಅದು ಆ ಗ್ರಾಮರ್ ಇರೋದು. ಹಾಗಾಗಿ ಟೀಚರ್ಸ್ಗಳಾದವರು ಮಕ್ಕಳಿಗೆ ಈ ರೂಲ್ಸ್ಗಳನ್ನು ಸ್ವಲ್ಪ ಸ್ಪಷ್ಟಪಡಿಸಿದರೆ ಭಾರಿ ಸುಲಭ ಆಗ್ತದೆ. ಲಿಂಕರ್ ಯಾವುದಕ್ಕೆಲ್ಲ ಅಂತೇಳಿ, ಈ ಸ್ಟೇಟ್ಮೆಂಟ್ ಬಂದಾಗ ದ್ಯಾಟ್ ಹಾಕೋದು, WH ಹಾಕಿದಾಗ ಯಾವುದೇ ಲಿಂಕರ್ ಹಾಕಲಿಕ್ಕಿಲ್ಲ. SR ನೋ ಕ್ವೆಶ್ಚನ್ ಬಂದಾಗ ಇಫ್ ಅಥವಾ ವೆದರ್ ಹಾಕಿ ಅಂತ ಹೇಳಿದರೆ ಭಾರಿ ಉತ್ತಮ. ಆರ್ಡರ್ ಅಥವಾ ರಿಕ್ವೆಸ್ಟ್ ಬಂದಾಗ ಟು ಸೇರಿಸೋದು, ಮತ್ತು ಇದು ಎಕ್ಸ್ಕ್ಲಮೇಟರಿ ಬಂದಾಗ ದ್ಯಾಟ್ ಹಾಕುವಂಥ ಒಂದು ಗುಣಗಳನ್ನು
ಟೀಚರ್ಸ್ಗಳು ಮಕ್ಕಳಿಗೆ ಕಲಿಸಿದರೆ ಈಸಿ ಆಗ್ತದೆ. ಹಾಗಾಗಿ ಅದನ್ನು ಕಲಿಸುವಾಗ ಯಾವಾಗಲೂ ಟೈಪ್ಸ್ಗಳನ್ನು ಬೇರೆ ಬೇರೆ ಸೆಗ್ರಿಗೇಟ್ ಮಾಡಿ, ಸ್ಟೇಟ್ಮೆಂಟ್ ಬಂದಾಗ ಹೇಗೆ ಬರೆಯೋದು, WH ಬಂದಾಗ ಹೇಗೆ ಬರೆಯೋದು ಅಂತ ಕಲಿಸಿಕೊಟ್ಟರೆ ಈಸಿ ಆಗ್ತದೆ. ಸರಿಯಾ? ಅಂದರೆ ಈಗ ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ಇಲ್ಲಿ ಈ ಮೂಲಕ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ, ಯಾಕಂದರೆ ಇಟ್ಸ್ ಎ ಲಾಂಗ್ ಪ್ರಾಸೆಸ್. ಹಾಗಾಗಿ ಈಗ ಸರ್ ಹೇಳಿದ ಹಾಗೆ, ಸೊ ಹ್ಯಾಸ್ ಗಿವನ್ ಯು ಸಮ್ ಟಿಪ್ಸ್ ಕೊಟ್ಟಿದ್ದಾರೆ. ವಿತ್ ದ ಹೆಲ್ಪ್ ಆಫ್ ಯುವರ್ ಟೀಚರ್, ನಿಮ್ಮ ಶಿಕ್ಷಕರ ಸಹಾಯವನ್ನು ಪಡೆದುಕೊಂಡು, ಸೊ ಇಟ್ಸ್ ಬೆಟರ್ ಯು ಪ್ರಾಕ್ಟೀಸ್ ಮೋರ್. ಆಯಿತಾ? ಓಕೆ, ಥ್ಯಾಂಕ್ ಯು. ಯಾವುದು? ಹಾಂ, ಸಮ್ಮರಿ ನಾವು ಹೇಳಿದ್ದೇವಲ್ವಾ, 3 ಪದ್ಯಗಳಿಂದ ಕೇಳ್ತಾರೆ. ಅದ 3 ಪದ್ಯಗಳಲ್ಲಿ ಚಾಯ್ಸ್ ಇದೆ. ಪೋಯಮ್ ನಂಬರ್ 1 ಇದೆ, ದೆನ್ ಯು ಹ್ಯಾವ್ ಪೋಯಮ್ ನಂಬರ್ 4 ಆ್ಯಂಡ್ ದೆನ್ ಪೋಯಮ್ ನಂಬರ್ 6. ಈ 3ರಲ್ಲಿ ಯಾವುದಾದ್ರೂ ಒಂದು ಕಲ್ತರೂ ಸಾಕು, ಉಳಿದೆರಡನ್ನು ಬಿಡ್ಬೋದು. ಆಯಿತಾ? ಗ್ರ್ಯಾಂಡ್ ಮಾ ಈಗ ಇಫ್ ಯು ಆರ್ ವೆರಿ ಫೆಮಿಲಿಯರ್ ವಿತ್, ಈಗ ಐ ಮೀನ್ ಥರೋ ವಿತ್ ಪೋಯಮ್ ನಂಬರ್ 1 ಅಂತ ಇದ್ದರೆ 4 ಮತ್ತು 6 ಬಿಡ್ಬೋದು. ಜಾಸ್ ಪೋಯಮ್ ಬಂದಿದೆ ಸರ್. ಹೌದು, ಅದು 3 ಮಾರ್ಕ್. ಹೌದು, ಅದು 3 ಮಾರ್ಕಿಗೆ ಬರ್ತದೆ, ಅದು ಕೂಡ ಶೂವರ್. ಆಯಿತಾ? 26ನೇ ಪ್ರಶ್ನೆ 3 ಮಾರ್ಕಿಗೆ ಜಾಸ್ ಪೋಯಮಿಂದ ಕೇಳ್ತಾರೆ. ಅದನ್ನು ಕೂಡ ಕಲ್ತ್ರೆ ಯು ಆರ್ ಶೂವರ್ ಟು ಸ್ಕೋರ್ 3 ಮಾರ್ಕ್ಸ್. 3+4, ಇಲ್ಲಿ 4 ಬಂತು, ಅಲ್ಲಿ 3 ಬಂತು. ಮತ್ತು ಪದ್ಯದಲ್ಲಿ ಮತ್ತೆ ಅಲ್ಲಿ 4 ಬಂತು. ಅದಕ್ಕೆ ನೋಡಿ, ಆಗ ಸರ್ ಹೇಳಿದ್ರಲ್ಲ, ಪೋಯಟ್ರಿ ಸೆಕ್ಷನನ್ನು ವಿ ಶುಡ್ ನಾಟ್ ನಿಗ್ಲೆಕ್ಟ್, ವಿ ಶುಡ್ ಕಾನ್ಸಂಟ್ರೇಟ್ ಮೋರ್ ಆನ್ ದ್ಯಾಟ್. ಈಸಿ ಟು ಸ್ಕೋರ್ ಮೋರ್ ಮಾರ್ಕ್ಸ್. ಹಾಂ, ಎಡಿಟಿಂಗ್ 2 ಮಾರ್ಕಿಗೆ ಕೇಳ್ತಾರೆ. LBAನ ಕಾನ್ಸಂಟ್ರೇಟ್ ಮಾಡಿ. LBAಯಲ್ಲಿ ಸಾಕಷ್ಟು, ಪ್ರತಿ ಪಾಠದಲ್ಲಿ ದೆರ್ ಆರ್ ಮೆನಿ ಎಕ್ಸಾಂಪಲ್ಸ್. ಪ್ರಾಕ್ಟೀಸ್ ದೆಮ್ ರೆಗ್ಯುಲರ್ಲಿ. ಆಯಿತಾ? ಹಾಂ, ಸ್ಪೆಲ್ಲಿಂಗ್ ಎರರ್ಸ್, ದೆನ್ ಪ್ರಪೋಸಿಷನ್ಸ್, ಲಿಂಕರ್ಸ್, ಆರ್ಟಿಕಲ್ಸ್, ಆಡ್ವರ್ಬ್ಸ್ ಹೀಗೆ ಕೇಳ್ತಾರೆ. ಅದರಲ್ಲಿ 2 ಕ್ವೆಶನ್ಸಲ್ಲಿ ಒಂದು ಜನರಲ್ ಕರೆಕ್ಷನ್ ಮಾಡಲಿಕ್ಕೆ ಇರ್ತದೆ, ಒಂದು ಸ್ಪೆಲ್ಲಿಂಗ್ ಸರಿ ಮಾಡಿ ಅಥವಾ ಕ್ಯಾಪಿಟಲ್ ಲೆಟರ್ ಸರಿ ಮಾಡಿ. ಈಗ ಇದನ್ನು ಮಾಡೆಲ್ ಕ್ವೆಶ್ಚನ್ ಪೇಪರ್ ನೋಡಿದರೆ ಸ್ಪೆಲ್ಲಿಂಗ್ ಕರೆಕ್ಟ್ ಮಾಡೋದೊಂದು ಕಾಮನ್ ಕ್ವೆಶ್ಚನ್ ಉಂಟು. ಹೌದು, ಅದೇ ಬರ್ತದೆ ಅಂತಲ್ಲ, ಬೇರೆ ಸಹ. ಹೌದು, ನಾವು ನನ್ನ ಪ್ಲೂರಲ್ ಮಾಡಿ, ಸಿಂಗ್ಯುಲರ್ ಮಾಡಿ ಅಂತ. ಇನ್ನೊಂದು ಕ್ವೆಶ್ಚನ್ ಏನಿದೆ, ಅದು ಗ್ರಾಮರ್ ಬಗ್ಗೆ ಇರ್ತದೆ. ಸಾಮಾನ್ಯವಾಗಿ ಎಜೆಕ್ಟಿವ್ ಅಥವಾ ಅಡ್ವರ್ಬ್ ಬಗ್ಗೆ ಇರ್ತದೆ. ಆಯಿತಾ? 2 ಟೈಪ್ ಇದೆ, ಒಂದು ಜನರಲ್ ಡೌಟ್ ಎಡಿಟಿಂಗ್, ಮತ್ತೊಂದು ಗ್ರಾಮ್ಯಾಟಿಕಲ್ ಎಡಿಟಿಂಗ್. ಸ್ಟೋರಿ ಡೆವಲಪ್ಮೆಂಟ್ ಮಗು ನಮ್ಮ ದೇವರು ಕೊಟ್ಟ ಕಾಣಿಕೆ. ನಮಗೆ ಸ್ಟೋರಿ ಇದೆ, ಅದನ್ನು ಹೇಗೆ ಸ್ವಲ್ಪ ಎಕ್ಸ್ಪಾಂಡ್ ಮಾಡೋದಂತ ನಿಮ್ಮ ಟೀಚರ್ ಕೈಯಿಂದ ಸ್ಟಾರ್ಟ್ ಮಾಡಿ. ಒನ್ಸ್ ಅಪಾನ್ ಎ ಟೈಮ್ ಅಂತೇಳಿ ಸ್ಟಾರ್ಟ್ ಮಾಡಿ. ಮತ್ತು ಬ್ರಿಲಿಯಂಟ್ ಮಕ್ಕಳಿಗೆ ನಾನು ಹೇಳೋದು, ದಯವಿಟ್ಟು ಅದಕ್ಕೆ ಟೈಟಲ್ ಕೊಡಿ, ಎಂಡಿಂಗಲ್ಲಿ ಮೋರಲ್ ಕೊಡಿ. ಆವಾಗ ಅದು ತುಂಬ, ಸರ್ ಹಾಗೆ ಹೇಳಿದ್ರಲ್ಲ, ವೇಟೇಜ್ ಟು ದ ಆನ್ಸರ್ ಆಗ್ತದೆ. ಔಟ್ ಪಡೆಯುವ ಮಕ್ಕಳು ತುಂಬ ಅಂದವಾಗಿ ಬರೀಬೇಕು, ನೀಟ್ನೆಸ್ ಎಲ್ಲ ಕೌಂಟ್ ಆಗ್ತದೆ. ಗ್ರಾಮ್ಯಾಟಿಕಲ್ ಎರರನ್ನು ಅವಾಯ್ಡ್ ಮಾಡಿ, ಪಾಸ್ಟ್ ಟೆನ್ಸಲ್ಲೇ ಬರೀಲಿಕ್ಕೆ ಟ್ರೈ ಮಾಡಿ. ಮತ್ತು ಸ್ಟೋರಿ ರೈಟಿಂಗ್ ಅಂತ ತುಂಬ ನಮ್ಮ LBAಲಿದೆ. LBAನ್ನೇ ತುಂಬ ಆಧಾರವಾಗಿ ಇಟ್ಕೊಂಡು ಸ್ವಲ್ಪ ಕಲೀರಿ. ಹೌದು, ಮತ್ತು ಬಿಲೋ ಆವರೇಜ್ ಮಕ್ಕಳು ಕೂಡ, ನೀವು ಕೂಡ ಅದನ್ನು ನಮಗೆ ಏನು ಗೊತ್ತಿಲ್ಲ, ವಿ ಕ್ಯಾನ್ ನಾಟ್ ರೈಟ್, ವಿ ಡೋಂಟ್ ನೋ ಇಂಗ್ಲೀಷ್ ಅಂತ ಅದನ್ನು ಬಿಟ್ಬಿಡುವುದಲ್ಲ. ದೆರ್ ಆರ್ ಅ ಲಾಟ್ ಆಫ್ ಕ್ಲೂಸ್, ಅಲ್ಲಿ ಕೊಟ್ಟಿರ್ತಕ್ಕಂಥ ಕ್ಲೂಸನ್ನೇ ಬಳಸ್ಕೊಂಡು, ಐ ಆಮ್ ಶ್ಯೂರ್ ಯು ನೋ ಎ ಲಾಟ್ ಆಫ್ ಇಂಗ್ಲೀಷ್. ಡು ನಾಟ್ ಅಂಡರ್ಎಸ್ಟಿಮೇಟ್ ಯುವರ್ ಸೆಲ್ಸ್. ನಿಮ್ಮನ್ನು ಅಂಡರ್ಎಸ್ಟಿಮೇಟ್ ಮಾಡ್ಕೊಳ್ಬೇಡಿ. ನಿಮಗೆ ಸಾಕಷ್ಟು ಇಂಗ್ಲೀಷ್ ಗೊತ್ತಿದೆ ಮಕ್ಕಳೇ. ವಿತ್ ದ ಹೆಲ್ಪ್ ಆಫ್ ದೋಸ್ ವರ್ಡ್ಸ್, ನಿಮ್ಮ ಹತ್ರ ಏನು ವೊಕ್ಯಾಬ್ಯುಲರಿ ಇದೆ ಅದನ್ನು ಬಳಸ್ಕೊಂಡು ಟ್ರೈ ಟು ಎಕ್ಸ್ಪ್ಯಾಂಡ್. ಸಣ್ಣ ಶಬ್ದಗಳು ನಿಮಗೆ ಗೊತ್ತಿರ್ತಕ್ಕಂಥ ಮೊದಲನೇ ವಿಷಯ ಏನಂತ ಹೇಳಿದರೆ, ಯು ಹ್ಯಾವ್ ಟು ರೀಡ್ ದ ಸ್ಟೋರಿ. ಅಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕೆಲೆಟನ್ ಏನು ಕೊಟ್ಟಿದ್ದಾರೆ, ಆ ಕ್ಲೂಸ್ ಏನು ಕೊಟ್ಟಿದ್ದಾರೆ, ರೀಡ್ ದೆಮ್ ಅಟ್ಲೀಸ್ಟ್ 2-3 ಟೈಮ್ಸ್ ಓದಿ. ಸ್ಟೋರೀಸ್ ಯಾವುದೋ ನಿಮಗೆ ಗೊತ್ತಿಲ್ಲದಿರ್ತಕ್ಕಂಥ ಅನ್ಫೆಮಿಲಿಯರ್ ಸ್ಟೋರಿ ಯಾವುದೋ ಕೊಟ್ಟಿರೋಲ್ಲ. ಮೋಸ್ಟ್ ಆಫ್ ದ ಕ್ವೆಶನ್ಸ್ ವುಡ್ ಬಿ ಆನ್ ಮಾರಲ್ ಸ್ಟೋರೀಸ್, ನಿಮಗೆ ಗೊತ್ತಿರ್ತಕ್ಕಂಥ ಅದೇ ಕಥೆಗಳಿರ್ತದೆ. ಹಾಗಾಗಿ ವಿತ್ ದ ಅವೈಲೇಬಲ್ ಇಂಗ್ಲೀಷ್ ನಾಲೆಜ್ ನಿಮಗೆ ಏನಿದೆ ಅದನ್ನು ಬಳಸ್ಕೊಂಡು ಟ್ರೈ ಟು ಎಕ್ಸ್ಪ್ಯಾಂಡ್ ಇಟ್. ಈಗ ಅಟ್ಲೀಸ್ಟ್ 3 ಮಾರ್ಕಲ್ಲಿ ನಿಮಗೊಂದು 1-2 ಮಾರ್ಕ್ ಆದರೂ ಗ್ಯಾರಂಟಿ ಸಿಗ್ತದೆ. ಅದರಿಂದ ಡೋಂಟ್ ಲೀವ್ ಇಟ್, ಹಾಗೇ ಬಿಟ್ಬಿಡಬೇಡಿ ನನಗೆ ಗೊತ್ತಿಲ್ಲ ಅಂತ ಹೇಳ್ಕೊಂಡು. ನಿಮಗೂ ಖಂಡಿತ ಬರೀಲಿಕ್ಕೆ ಸಾಧ್ಯ ಇದೆ. ನೋಡಿ, ಪ್ರೊಫೈಲ್, ಸ್ಟೋರಿ ಮತ್ತು ಪಿಕ್ಚರ್ ರೈಟಿಂಗನ್ನು ಯಾವ ಕಾರಣಕ್ಕೂ ಬಿಡಬೇಡಿ. ನನ್ನ ಕಳಕಳಿಯ ವಿನಂತಿ ಎಲ್ಲ ನನ್ನ ಪ್ರೊಫೆಷನಲ್ ಫ್ರೆಂಡ್ಸ್ಗಳಿಗೆ, ಟೀಚರ್ಸ್ಗಳಲ್ಲಿ, ದಯವಿಟ್ಟು ಪ್ರೊಫೈಲ್ ರೈಟಿಂಗನ್ನು ಭಾರಿ ಈಸಿಯಾಗಿ ಬರೀಲಿಕ್ಕಾಗ್ತದೆ. 3 ಮಾರ್ಕ್ ಇದೆ, 13 ಮಾರ್ಕ್ ಮಿನಿಮಮ್ ಪಾಸ್ ಮಾರ್ಕ್ ಅಂತೇಳಿ ಏನು ಇಟ್ಕೊಂಡಿದ್ದಾರೆ. ನಾವು ವಿ ಹ್ಯಾವ್ ಟು ಏಮ್ ಟಿಲ್ 40 ಮಾರ್ಕ್ಸ್, ಯಾಕಂದರೆ ಸ್ಪೆಲ್ಲಿಂಗ್ ಎರರ್ ಇದೆ, ಗ್ರಾಮರ್ ಎರರ್ ಆಗ್ತದೆ. ಹಾಗಾಗಿ ಪ್ರೊಫೈಲ್, ಸ್ಟೋರಿ ಮತ್ತು ಪಿಕ್ಚರ್ ರೈಟಿಂಗನ್ನು, ಪ್ಯಾಸೇಜನ್ನು ಮತ್ತು ಲೆಟರ್ ರೈಟಿಂಗನ್ನು ಜಾಸ್ತಿ ಕಾನ್ಸಂಟ್ರೇಷನ್ ಇಟ್ಕೊಂಡು ಕಲಿಸಿ. ಓಕೆ, ಎಕ್ಸ್ಟ್ರಾಕ್ಟ್ಸ್ ಬಗ್ಗೆ ಕೇಳ್ತಾ ಇದ್ದಿ. ಈಗ ನೋಡಿ, ಈಗಾಗಲೇ ಹೇಳಿದ್ದೇವೆ ನಾವು. ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಇಂದ ಒಂದು ಕೇಳ್ತಾರೆ, ಡಿಸ್ಕವರಿ ಪಾಠದಿಂದ ಒಂದು ಕೇಳ್ತಾರೆ, 6ನೇ ಪಾಠ, ಮತ್ತು 7ನೇ ಪಾಠ ಕಲರ್ಸ್ ಆಫ್ ಸೈಲೆನ್ಸ್, ಮತ್ತೊಂದು 8ನೇ ಪದ್ಯ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ಸೊ ದೀಸ್ ಆರ್ ದ 3 ಲೆಸನ್ಸ್ ಆ್ಯಂಡ್ 1 ಪೋಯಮ್. ಆಯಿತಾ? ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದರೆ ಸಾಕು, ಬೇರೆ ಪಾಠಗಳಲ್ಲಿ ನೋಡೋದು ಬೇಡ.
ಓಕೆ Yes, ಧನ್ಯವಾದಗಳು. okay, welcome. ಈಗ ಮತ್ತೊಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ. ನಿಮ್ಮ ಹೆಸರು, ಎಲ್ಲಿಂದ ಫೋನ್ ಮಾಡ್ತಾ ಇದ್ದೀರಾ? ನಮಸ್ತೆ, ಹೇಳಪ್ಪ. ಇದು ಬ್ಲೂ ಪ್ರಿಂಟ್ ಹೌದು 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 ಹೌದು, ಬ್ಲೂ ಪ್ರಿಂಟ್ ಪ್ರಕಾರನೇ ಬರುತ್ತೆ. ಸರ್ಕಾರ ಏನು ಬ್ಲೂ ಪ್ರಿಂಟ್ ನಮ್ಮ ಇಲಾಖೆ ಬಿಟ್ಟಿದೆ ಅದರ ಪ್ರಕಾರನೇ ಬರ್ತದೆ. ಈಗ ಮಾಡೆಲ್ ಕ್ವಶನ್ ಪೇಪರ್ಸ್ ಅದ್ರ ಪ್ರಕಾರನೇ ಇದೆ. ನೆಕ್ಸ್ಟ್ ಬೋರ್ಡಿಂದಲೇ ಆಗ್ತಕ್ಕಂಥ 3 ಪ್ರಿಪರೇಟರಿ ಎಕ್ಸಾಮ್ಸ್ ಇದೆ ಅಲ್ವಾ? ನಿಮಗೆ ಭಾರಿ ಈಸಿ ಹೇಳ, ವೆರಿ ಈಸಿ ಹೇಳ. ನಾಡಿದ್ದು 5ನೇ ತಾರೀಕು ಜನವರಿಯಿಂದ ನಮಗೆ ಮೊದಲ ಪ್ರಿಪರೇಟರಿ ರಾಜ್ಯ ಮಟ್ಟದಲ್ಲಿ ನಡೀತದೆ. ಆ ಕ್ವಶನ್ ಪೇಪರ್ ಹೇಗೆ ಬರ್ತದೆ ಅದು ಬ್ಲೂ ಪ್ರಿಂಟ್ ಪ್ರಕಾರ ಬಂದೇ ಬರ್ತದೆ. ಅದೇ ಪ್ರಕಾರ ಎಲ್ಲವೂ ನಡೀತದೆ. ಈ ಸರ್ತಿ ನನ್ನ ಪ್ರಕಾರ ಗೊಂದಲಗಳಿಗೆ ಅವಕಾಶ ಇಲ್ಲ. ಯಾಕೆಂತ ಹೇಳಿದ್ರೆ ಎಲ್ಲ ಪ್ರಿಪರೇಟರಿ ಬೋರ್ಡ್ನವರೇ ಮಾಡ್ತಾ ಇರೋದ್ರಿಂದ ಡೆಫಿನೆಟ್ಲಿ 3 ಕ್ವಶನ್ ಪೇಪರ್ ಬ್ಲೂ ಪ್ರಿಂಟ್ ಪ್ರಕಾರನೇ ಇರ್ತದೆ. ಅದನ್ನು ರೆಫರ್ ಮಾಡಿದ್ರೆ ಸಾಕು. ಅದನ್ನೇ ರೆಫರ್ ಮಾಡಿದ್ರೆ ಸಾಕು. ಟಾಪ್ ಸ್ಕೋರಿಗೆ ಅದನ್ನು ರೆಫರ್ ಅಲ್ಲ, ಟೆಕ್ಸ್ಟ್ ಬುಕ್ ಬೇಸ್ ಆಗಿ ಇಟ್ಕೊಂಡು ಓದಬೇಕು. ನಿಮಗೆ ಪಾಸಿಂಗ್ ಪರ್ಸೆಂಟೇಜಿಗೆ 4 ಮಾಡೆಲ್ ಕ್ವಶನ್ ಯಾವ ಪೇಪರ್ ಪಾಠದಿಂದ ಯಾವುದು ಬರ್ತದೆ ಅನ್ನೋದಕ್ಕೆ ಯು ಕ್ಯಾನ್ ರೆಫರ್ ಟು ದಿಸ್. ಹೌದಷ್ಟೇ, ಆಯ್ತಾ? ಇದೇ ಪ್ರಶ್ನೆ ಬರ್ತದೆ, 4 ಮಾಡೆಲ್ ಕ್ವಶನ್ ಪೇಪರ್ ಇದೇ ಪ್ರಶ್ನೆ ಕೊನೆಗೆ ಬರ್ತದೆ ಎಂಬುದು ಅದಿಲ್ಲ. ಆ ಥರ ಎಲ್ಲ ಮಿತ್ತಿಟ್ಕೊಳ್ಬೇಡಿ. ಓಕೆ, ಮತ್ತೆ LBA ರೆಫರ್ ಮಾಡ್ಬೇಕಾ? ಹೌದು, ಡೆಫಿನೆಟ್ಲಿ ಖಂಡಿತ LBA ಓದಿ, ತುಂಬ ದಿನ ಓದಿ. ಇಂಗ್ಲೀಷಿಗೆ 1-1.5 ಗಂಟೆ ಇಡಿ, ದಿನಾಲು 1.5 ಗಂಟೆ ಇಡಿ. LBA ದಿನಕ್ಕೆ 2-3 ಪಾಠಗಳನ್ನು ಫಿನಿಶ್ ಮಾಡಿ. ಓಕೆ, ಮತ್ತೇನಾದ್ರೂ ಇದೆಯಾ ಪ್ರಶ್ನೆ? ಓಕೆ ಸರ್, ಥ್ಯಾಂಕ್ ಯು. ಮುಂದಿನ ಕರೆ ಯಾರ್ದು ನೋಡುವ. ಹಲೋ ಹಲೋ, ನಮಸ್ತೆ. ನಮಸ್ತೆ. PS ಮಾಡುದು ಆಲೇಟಿಯಿಂದ. ಯಾವ ಸ್ಕೂಲು? ಸರಕಾರಿ ಪ್ರೌಢಶಾಲೆ ಆಲೇಟಿ. ಆಲೇಟಿ, ಸುಳ್ಳಿ. ಓಕೆ. ಈಗ ನಿಮಗೆ ಬಹುಶಃ ನೆಟ್ವರ್ಕ್ ಸಮಸ್ಯೆ ಇದೆ ಅನ್ಸುತ್ತೆ. ಮತ್ತೊಮ್ಮೆ ಕೇಳ್ತೀರಾ ಪ್ರಶ್ನೆ? ಸರ್, ಗ್ರಾಮಲ್ಲಿ ಇದು ಎಡಿಟ್ ದ ಸೆಂಟೆನ್ಸ್ ದ ರೀರೈಟ್ ಇನ್ ದ ಆನ್ಸರ್ ಹೌದು, 17ನೇ ಪ್ರಶ್ನೆ. ಹೌದಾ? ಎಡಿಟ್ ಮಾಡುದಲ್ಲ. ಅದರೊಮ್ಮೆ ಎಕ್ಸ್ಪ್ಲೈನ್ ಮಾಡ್ಬೋದು ಅಂತ. ಎಡಿಟ್ ನಾವು ಈಗಾಗಲೇ ಹೇಳಿದ್ದೇವೆ. 2 ಮಾರ್ಕಿನ ಪ್ರಶ್ನೆಯನ್ನು ಅಲ್ಲಿ ಕೇಳ್ತಾರೆ. ಸಾಮಾನ್ಯವಾಗಿ ಎಡಿಟ್ ಮಾಡೋದಂತ ಹೇಳಿದರೆ ಏನು, ಅಲ್ಲಿ ತಪ್ಪಿರೋದನ್ನು ಸರಿಪಡಿಸೋದಲ್ವಾ? ಈಗ ಯಾವ ತಪ್ಪುಗಳು ಅನ್ನೋದನ್ನು ಅಲ್ಲಿ ಕೊಟ್ಟಿರ್ತಾರೆ, 2 ಕ್ಲೂಗಳನ್ನು ಕೊಟ್ಟಿರ್ತಾರೆ. ಯಾವುದನ್ನು ಗುರುತಿಸಿ ಸರಿ ಮಾಡಬೇಕು ಅನ್ನೋದನ್ನು ಮೊದಲು ತಿಳ್ಕೊಳ್ಬೇಕು ನಾವು. ಅರ್ಥ ಆಯ್ತಾ? ಈಗ ಯಾವುದು ನಮಗೆ ಅಲ್ಲಿ ತಪ್ಪುಗಳನ್ನು ಯಾವುದಂತ ಗುರುತಿಸಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಉತ್ತರ ಬರೀಲಿಕ್ಕೆ ಕಷ್ಟ ಆಗ್ತದೆ. ಅದನ್ನು ಗುರುತಿಸಲಿಕ್ಕೆ ಸಾಧ್ಯ ಆಗುವ ಹಾಗೆ ದೇರ್ ಆರ್ ಕ್ಲೂಸ್ 2 ಕೊಟ್ಟಿರ್ತಾರೆ, A ಮತ್ತು B ಅಂತ ಕೊಟ್ಟಿರ್ತಾರೆ. ಅದನ್ನು ತಿಳಿದುಕೊಂಡು, ಅಂದರೆ ಅಲ್ಲಿ ಹೆಚ್ಚಾಗಿ ಕೇಳುವಂಥದ್ದು ಯಾವುದು, ಸ್ಪೆಲ್ಲಿಂಗ್ ಮಿಸ್ಟೇಕ್ಸನ್ನು ಕರೆಕ್ಟ್ ಮಾಡಿ, ಪಂಕ್ಚುಯೇಷನ್ ಮಾರ್ಕ್ಸ್ ಇರ್ಬೋದು, ಕ್ಯಾಪಿಟಲ್ ಲೆಟರ್ಸ್ ಇರ್ಬೋದು, ದೆನ್ ಪಾರ್ಟ್ಸ್ ಆಫ್ ಸ್ಪೀಚಿಗೆ ಇರ್ಬೋದು. ಅದು ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ನಿಮ್ಮ ನೌನ್ ಇರ್ಬೋದು, ವರ್ಬ್ ಇರ್ಬೋದು, ಆಡ್ವರ್ಬ್ ಇರ್ಬೋದು, ಅಡ್ಜೆಕ್ಟಿವ್ ಇರ್ಬೋದು, ಅಥವಾ ಪ್ರೆಪೊಸಿಷನ್ ಇರ್ಬೋದು, ಕಂಜಂಕ್ಷನ್ ಈಗ ಸರಿ ಮಾಡಲಿಕ್ಕೆ ಕೇಳ್ತಾರೆ. ರೀರೈಟ್ ಅಂತ ಹೇಳುವಾಗ ಯು ಶುಡ್ ಬಿ ವೆರಿ ಕೇರ್ಫುಲ್. ಯು ಹ್ಯಾವ್ ಟು ರೀರೈಟ್ ದ ಹೋಲ್ ಪ್ಯಾರಾಗ್ರಾಫ್ ವಿತ್ ದ ನೆಸೆಸರಿ ಕರೆಕ್ಷನ್ಸ್. ಏನು ತಪ್ಪುಗಳನ್ನು ಸರಿಪಡಿಸಿದೆಯಲ್ವಾ ಅದನ್ನು ಹೈಲೈಟ್ ಮಾಡಿ, ಅಂಡರ್ಲೈನ್ ಮಾಡಿ, ಆ ಇಡೀ ಪ್ಯಾರಾಗ್ರಾಫನ್ನು ರೀರೈಟ್ ಮಾಡಬೇಕು. ಖಾಲಿ ಆ ತಪ್ಪು ಸರಿಪಡಿಸಿದನ್ನು ಮಾತ್ರ ಬರೆಯುವುದಲ್ಲ, ರೀರೈಟ್ ದ ಹೋಲ್ ಪ್ಯಾರಾಗ್ರಾಫ್. ಅದೇನು ಪ್ಯಾರಾಗ್ರಾಫ್ 2-3 ಲೈನ್ ಕೊಟ್ಟಿರ್ತಾರೆ ಅದನ್ನು ಯು ಹ್ಯಾವ್ ಟು ರೀರೈಟ್ ವಿತ್ ದ ಕರೆಕ್ಷನ್ಸ್. ಹೈಲೈಟ್ ಮಾಡಬೇಕು, ಅದನ್ನು ಅಂಡರ್ಲೈನ್ ಮಾಡಬೇಕು. ಪೆನ್ಸಿಲ್ ಅಥವಾ ಪೆನ್ನಲ್ಲಿ ಯಾವ ಕರೆಕ್ಷನ್ಸ್ ಮಾಡಿದೆ ಅದನ್ನು ಅಂಡರ್ಲೈನ್ ಮಾಡಬೇಕು. ಓಕೆ, ಇನ್ನೊಂದು ಪ್ರಶ್ನೆ ಇದೆಯಾ? ಇದೆ ಸರ್, ಕೇಳಿ. ಇದು ಡೆವಲಪ್ ದ ಸ್ಟೋರಿ ಯೂಸಿಂಗ್ ಕ್ಲೂಸ್ ಗಿವನ್ ಬಿಲೋ ಅಂತ ಉಂಟಲ್ಲ ಸರ್? ಹೌದು. ಅದಕ್ಕೆ ಟೈಟಲ್ ಮತ್ತೆ ಫಸ್ಟಿಗೆ ಟೈಟಲ್ ಮತ್ತೆ ಟೈಟಲ್ ಹಾಕಿ ಲಾಸ್ಟಿಗೆ ಮೋರಲ್ ಹಾಕಿದರೆ ಅದು ಮೋಸ್ಟ್ ಸೂದಿಂಗ್, ಅದು ತುಂಬ ಕ್ವಾಲಿಟೇಟಿವ್ ಉತ್ತರ ಆಗ್ತದೆ. ಹಾಗಂತೇಳಿ ಹಾಕದಿದ್ದರೆ ಮಾರ್ಕ್ ಕಟ್ ಆಗ್ತದೆ ಎಂಬುದು ಸಹ ಸುಳ್ಳು. ಆದರೆ ಅದು ವೆಯ್ಟೇಜ್, ಫಸ್ಟ್ ಇಂಪ್ರೆಷನ್ ಇದೆ ಬೆಸ್ಟ್ ಇಂಪ್ರೆಷನ್ ಅಂತಾರಲ್ಲ, ಯಾವಾಗಲೂ ಕೂಡ ರಿಸ್ಕ್ ತಗೊಳ್ಬೇಡಿ. ಔಟ್ ಆಫ್ ಯಾಕಂದರೆ ಇದು ಲ್ಯಾಂಗ್ವೇಜ್ ಅಲ್ಲ, ಇದು ಲ್ಯಾಂಗ್ವೇಜ್. ಇದರಲ್ಲಿ ಮಾರ್ಕ್ ಕಟ್ ಮಾಡಲಿಕ್ಕೆ ನಿಮಗೆ ಬೇರೆ ಬೇರೆ ಎಕ್ಸ್ಪ್ರೆಷನ್ನಲ್ಲಿ ಚಾನ್ಸಸ್ ಇರ್ತದೆ. ಓಕೆ, ಧನ್ಯವಾದಗಳು ಸರ್. ಈಗ ಸಾಮಾನ್ಯವಾಗಿ ಇಂಗ್ಲೀಷ್ ಅಂತ ಹೇಳಿದ್ರೆ ಅದರಲ್ಲಿ ಗ್ರಾಮರ್ ಅನ್ನುವಂಥದ್ದು ಬಹುದೊಡ್ಡ ಪಾರ್ಟ್. ಸೊ ಇದರಲ್ಲಿ ಹೇಗೆ ಅಂದರೆ ಸ್ಕೋರ್ ಮಾಡಬಹುದು ಅವರು? ಯಾಕಂದರೆ ಸ್ಕೋರ್ ಕಳೆದುಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರಬಹುದು. ಹಾಗಾಗಿ ಹೇಗೆ ಪ್ರಿಪೇರ್ ಆಗ್ಬೋದು ಅವರು? ನಾನು ಯಾವಾಗಲೂ ಪ್ರಿಫರ್ ಮಾಡೋದು, ಮಕ್ಕಳು ಸ್ಪೋಕನ್ ಇಂಗ್ಲೀಷನ್ನು ತುಂಬ ಕಲಿಬೇಕು ಅಥವಾ ಕಲಿಸಬೇಕು. ನಮ್ಮ ಟೀಚರ್ಸ್ಗಳು ಕೂಡ 8th ಸ್ಟ್ಯಾಂಡರ್ಡ್ ಅಥವಾ ಸಣ್ಣ ಕ್ಲಾಸಿನಿಂದಲೂ ದೇ ಶುಡ್ ಕೀಪ್ ಆನ್ ಟಾಕಿಂಗ್. ನಮ್ಮ SSLC ಇದು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್, ಹಾಗಾಗಿ ಡೀಪ್ ಲೆವೆಲ್ ಗ್ರಾಮರ್ ಏನು ಕೇಳಲ್ಲ. ಮತ್ತು ಇದೆಲ್ಲ ಸಿಚುವೇಶನಲ್ ಗ್ರಾಮರ್ ಕೇಳೋದು. ಅವರಿಗೊಂದು ಸಿಚುವೇಶನ್ ಕ್ರಿಯೇಟ್ ಮಾಡಿ, ಇಫ್ ಕ್ಲಾಸಿಗೆ, ಇನ್ಫಿನಿಟಿವ್ಗೆ, ನಮ್ಮ ಡೈರೆಕ್ಟ್ ಇಂಡೆಡ್ ಸ್ಪೀಚಿಗೆ ಅವರು ಸಿಚುವೇಶನ್ ಕ್ರಿಯೇಟ್ ಮಾಡಿ ಆ ಸಿಚುವೇಶನನ್ನು ಅರ್ಥ
ಮಾಡಿಕೊಂಡು ಕಾಂಟೆಕ್ಸ್ಟ್ ಬೇಸ್ಡ್ ಗ್ರಾಮರೇ ಇರೋದು. ಹಾಗಾಗಿ ಅವರಿಗೆ ಅರ್ಥ ಮಾಡಿಕೊಳ್ಳುವಿಕೆಯಲ್ಲಿ ನಮ್ಮ ಮಕ್ಕಳು ತುಂಬ ಎಡವ್ತಾರೆ. ಅದರಲ್ಲಿ ಅವರು ಸರಿಯಾದರೆ ತುಂಬ ಸುಲಭ ಆಗ್ತದೆ. ಅದನ್ನು ಸ್ವಲ್ಪ ನೀಟಾಗಿ ಕಲಿಸುವ ಟೀಚರ್ಸ್ಗಳೆಲ್ಲ ಸಿಕ್ಕಿದಾಗ ಆ ಸ್ಕೂಲಲ್ಲಿ ಒಳ್ಳೆ ರಿಸಲ್ಟನ್ನು ಸರ್ಕಾರಿ ಶಾಲೆಗಳಲ್ಲಿ ಕೂಡ ಔಟ್ ಆಫ್ ಔಟ್ ತುಂಬ ಮಕ್ಕಳು ಪ್ರತಿ ವರ್ಷ ಪಡೆಯುವ ಸ್ಕೂಲ್ಗಳು ಇದೆ. ಮತ್ತು ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಅದು ಗ್ರಾಮರ್ ಇಟ್ ಶುಡ್ ಬಿಕಮ್ ಪಾರ್ಟ್ ಆಫ್ ಲೈಫ್ ಅನ್ನೋ ರೀತಿ ಆಗಬೇಕು. ಹೌದು, ಕೇವಲ ನಾಟ್ ಫಾರ್ ದ ಸೇಕ್ ಆಫ್ ಎಕ್ಸಾಮಿನೇಷನ್ ಆಗಲ್ಲ. ಈಗ ಇಂಟಗ್ರೇಟೆಡ್ ಅಂದ್ರೆ ಈಗ ಪಾಠದ ಜೊತೆಗೆ ಅದು ಇಂಟಗ್ರೇಟ್ ಆಗಬೇಕು. ಅಂದ್ರೆ ಡೈಲಿ ಅದನ್ನ ನಾವೇನ್ ಮಾಡ್ತಾ ಇರ್ಬೇಕು, ನೆನಪಿಸ್ಕೊಳ್ತಾ ಇರಬೇಕು. ಈಗ ಯಾವುದೋ ಒಂದು ಗ್ರಾಮರ್ ಕ್ಲಾಸ್ ನಲ್ಲಿ ಸೆಪರೇಟ್ ಆಗಿ ನಾ ಈ ಟಾಪಿಕ್ ಅನ್ನು ನಿನ್ಗೆ ಕಲಿಸ್ತೇನೆ ಅಂತ ಹೇಳಿದ್ರೆ ದಟ್ ವೋಂಟ್ ವರ್ಕ್, ಅದು ಕೆಲಸ ಮಾಡೋಲ್ಲ. ಆ ವಿದ್ಯಾರ್ಥಿ ಆ ಕ್ಲಾಸ್ ನಲ್ಲಿ ಹಿ ಅಂಡರ್ಸ್ಟ್ಯಾಂಡ್ಸ್ ಅಂಡ್ ದೆನ್ ಆಫ್ಟರ್ ಸಮ್ ಟೈಮ್ ಹಿ ಫರ್ಗೆಟ್ಸ್. ಹಾಗಾಗಬಾರ್ದು. ಅದು ಒಮ್ಮೆ ಕಲ್ತಂತದ್ದು ಇಟ್ ಶುಡ್ ಬಿ ಕಂಟಿನ್ಯೂಡ್. ಸೊ ಕಂಟಿನ್ಯೂ ಆಗಬೇಕು ಅಂತಾದ್ರೆ ಇಟ್ ಶುಡ್ ಬಿ ಇಂಟಿಗ್ರೇಟೆಡ್ ವಿತ್ ದ ಡೈಲಿ ಕ್ಲಾಸ್. ಎಲ್ಲಿ ಆ ಸರ್ ಹೇಳಿದ ಹಾಗೆ, ಅದು ಈಗ ಫಂಕ್ಷನಲ್ ಮೆಥಡ್ ಅಂತ ನಾವು ಹೇಳ್ತೇವೆ, ಎಲ್ಲಿ ಆ ಸಂದರ್ಭ ಬರ್ತದೆ, ಅದು ಯಾವುದೇ ಗ್ರಾಮರ್ ಐಟಮ್ ಇರ್ಬೋದು, ಯಾವುದೋ ಒಂದು ಪರ್ಟಿಕ್ಯುಲರ್ ಅಲ್ಲ, ಯಾವುದೇ ಗ್ರಾಮರ್ ಐಟಮ್ ಇರ್ಬೋದು. ಸೊ ಎಲ್ಲೆಲ್ಲಿ ನಮಗೆ ಅವಕಾಶಗಳು ಸಿಗ್ತದೆ ಅಲ್ಲಿ ಅದಕ್ಕೆ ರೆಫರ್ ಮಾಡಿ ಅದನ್ನು ಮತ್ತೊಮ್ಮೆ ರಿವೈಸ್ ಮಾಡ್ತಾ ಇದ್ದಾಗ ಸೊ ಸ್ಟೂಡೆಂಟ್ಸ್ ರಿಮೆಂಬರ್, ಆವಾಗ ಪರೀಕ್ಷೆಯಲ್ಲಿ ಅದು ಸಮಸ್ಯೆ ಆಗೋಲ್ಲ. ಮತ್ತೊಂದು ಕರೆ ಇದೆ ಸರ್ ಈಗ. ಹಲೋ Hello. ನಮಸ್ತೆ. ನಮಸ್ತೆ. Hello, sir. A very pleasant morning. Yes, yeah, very cool morning to you. Come on. Sir, I have a doubt in picture composition. How to score full marks in picture composition? ಪಿಕ್ಚರ್ ಕಾಂಪೋಸಿಷನ್ ಅಲ್ಲಿ ಯು ಕ್ಯಾನ್ ಸ್ಕೋರ್ ಫುಲ್ ಮಾರ್ಕ್ಸ್ ವೆರಿ ಈಸಿಲಿ. ಆಯಿತಾ? ಈಗ ಚಿತ್ರವನ್ನು ಏನು ಮಾಡಬೇಕಂತ ಹೇಳ್ತಾರೆ ಅಲ್ಲಿ ನೋಡಿ, ಆಸ್ ದ ಐ ಮೀನ್ ದ ಕ್ವೆಶ್ಚನ್ ಎಕ್ಸ್ಪೆಕ್ಟ್ಸ್ ಯು ಟು ಸ್ಟಡಿ ದ ಪಿಕ್ಚರ್ ಆ್ಯಂಡ್ ದೆನ್ ಆನ್ಸರ್ ಅಕಾರ್ಡಿಂಗ್ಲಿ. ಅಲ್ಲಿ ನೋಡಿ, ಯಾವಾಗಲೂ ಪಿಕ್ಚರ್ ರೈಟಿಂಗ್ ಬರೆಯುವಾಗ ಸ್ಟಾರ್ಟ್ ಹೀಗೆ ಮಾಡಿ ಮಕ್ಕಳೇ, ಅ ಗುಡ್ ಪಿಕ್ಚರ್ ಈಸ್ ವರ್ತ್ 1000 ವರ್ಡ್ಸ್ ಅಂತೇಳಿ ಇನ್ವರ್ಟೆಡ್ ಕಾಮಾದಲ್ಲಿ ಬರೆದು ಬಿಡಿ. ಅದು ನಿಮ್ಮ ಉತ್ತರದ ಕ್ವಾಲಿಟಿಯನ್ನು ಇನ್ನಷ್ಟು ಎನ್ಹೆನ್ಸ್ ಮಾಡ್ತದೆ. ಅ ಗುಡ್ ಪಿಕ್ಚರ್ ಈಸ್ ವರ್ತ್ 1000 ವರ್ಡ್ಸ್. ಅದರ ನಂತರ ಬರೀರಿ ಇನ್ ದಿಸ್ ಪಿಕ್ಚರ್ ವಿ ಕುಡ್ ಸಿ. ಮತ್ತು ಇದು ಪಿಕ್ಚರ್ ರೈಟಿಂಗ್ ಮೂಲಕ ನೀವು ನಿಮ್ಮ ಒಳಗಿನ ಏನು ಫೀಲಿಂಗ್ಸ್ ಇದೆ ಅದನ್ನು ಹೇಳಿ ಅಂತ ಇರೋದು. ಈಗ ಯಾವುದಾದ್ರೂ ಮಗು ಕಸ ಹೆಕ್ಕುವ ಸೀನನ್ನು ಕೊಟ್ಟರೆ ಅದರಲ್ಲಿ ದಟ್ ವಿ ಶುಡ್ ಮೇಂಟೈನ್ ದ ಹೈಜಿನ್, ಸ್ಯಾನಿಟೇಷನ್ ಮಾಡ್ಕೊಳ್ಬೇಕು, ಕ್ಲೀನ್ಲಿನೆಸ್ ಈಸ್ ಗಾಡ್ಲಿನೆಸ್ ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕು. ಆ ಥರ ತಗೊಂಡು ಹೋಗ್ಬೇಕು ನಾವು. ಅದನ್ನು ಕಾಂಟೆಕ್ಸ್ಟ್ ಆಗಿದ್ದುಕೊಂಡು ಅದನ್ನೇ ವಿವರಿಸುವುದು ನಿಜವಾದ ಕ್ರಮ ಅಲ್ಲ. ಬಟ್ ಈಗೇನಾಗಿಬಿಟ್ಟಿದೆ, ನಮ್ಮ ಇದು ಮಕ್ಕಳು ಸ್ವಲ್ಪ ಕಲಿಕೆಯಲ್ಲಿ ಹಿಂದೆ ಇದ್ದಾರೆ ಅಂತೇಳಿ, ಇಟ್ ಈಸ್ ಎ ಗುಡ್ ಪಿಕ್ಚರ್, ಇಟ್ ಈಸ್ ಎ ನೈಸ್ ಒನ್, ಇಟ್ ಈಸ್ ಬ್ಯೂಟಿಫುಲ್, ಇಟ್ ಈಸ್ ಕಲರ್ಫುಲ್, ಇಟ್ ಈಸ್ ಯೂಸ್ಫುಲ್ ಅಂತೇಳಿ ನಾವು ಸ್ವಲ್ಪ ಡಿವೇಟ್ ಮಾಡಿದ್ದೇವೆ. ಹೌದು, ಫುಲ್ ಮಾರ್ಕ್ಸ್ ಅದೇ ಹೇಳಿದ್ದಾರೆ. ಇನ್ನು ಫುಲ್ ಮಾರ್ಕ್ಸ್ ಸ್ಕೋರ್ ಮಾಡಬೇಕು ಅಂತ ಅಂದರೆ ಸೊ ವಾಟ್ ಈಸ್ ದೇರ್ ಇನ್ ದ ಪಿಕ್ಚರ್, ಹೌದು, ಸೊ ಅದ್ರ ಬಗ್ಗೆ ಯು ಹ್ಯಾವ್ ಟು ಸ್ಪೀಕ್ ಮೋರ್. ಹೌದು, ಸೊ ಅಲ್ಲಿ ಯು ಹ್ಯಾವ್ ಟು ರೈಟ್ ಅರೌಂಡ್ 8 to 10 ಸೆಂಟೆನ್ಸ್. 3 ಮಾರ್ಕಿನ ಪ್ರಶ್ನೆ ಅಲ್ವಾ ಅದು. ಹಾಗಾಗಿ ಯು ಹ್ಯಾವ್ ಟು ರೈಟ್ ಅರೌಂಡ್ 8 to 10 ಸಿಂಪಲ್ ಸೆಂಟೆನ್ಸಸ್, ಮೀನಿಂಗ್ಫುಲ್ ಸೆಂಟೆನ್ಸಸ್ ಆ್ಯಂಡ್ ವಿಚ್ ಆರ್ ರಿಲೇಟೆಡ್ ಟು ದ ಪಿಕ್ಚರ್. ಈಗ ಸರ್ ಹೇಳಿದ್ ನೋಡಿ, ಕೆಲವು ಸೆಂಟೆನ್ಸಸ್, ಪಾಪ್ಯುಲರ್ ಸೆಂಟೆನ್ಸಸ್ ಪ್ರಾರಂಭದಲ್ಲಿ, ಸೇ ಫಾರ್ ಎಕ್ಸಾಂಪಲ್ ಆಸ್ ಸರ್ ಸೆಡ್ ದ ಪಿಕ್ಚರ್ ಕನ್ವೇಸ್ ಎ ಲಾಟ್ ಆಫ್ ಗುಡ್ ಐಡಿಯಾಸ್ ಟು ಮೀ. ಸೊ ನಾವು ಕೂಡ ಕೆಲವು ಬಿಲೋ-ಅವರೇಜ್ ಮಕ್ಕಳಿಗೆ ಆ ವಿಷಯಗಳನ್ನು ಹೇಳ್ತೇವೆ. ಬಟ್ ಇಫ್ ಯು ಆರ್ ಗುಡ್ ಅಟ್ ಇಂಗ್ಲೀಷ್, ಸ್ವಲ್ಪ ಗ್ರೌಂಡಿಂಗ್ ಇದೆ ಅಂತ ಆದರೆ ಪಿಕ್ಚರಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ, ಸೊ ಇಫ್ ಯು ರೈಟ್ ಅರೌಂಡ್ 8 to 10 ಸೆಂಟೆನ್ಸಸ್ ರಿಲೇಟೆಡ್ ಟು ದ ಪಿಕ್ಚರ್ ಬರೆದ್ರೆ ಯು ವಿಲ್ ಬಿ ಏಬಲ್ ಟು ಸ್ಕೋರ್ ಫುಲ್ ಮಾರ್ಕ್ಸ್. ಓಕೆ ಸರಿ, ನಿಮ್ಮ ಪರ್ಮಿಷನ್ ಮೇಲೆ ಒಂದು ಈಗಲೇ ಹೇಳಿಬಿಡ್ತೇನೆ, ಮತ್ತು ಟೈಮ್ ಆದರೆ ಕಷ್ಟ. SSLCಯಲ್ಲಿ ನೀವು ಆವಾಗ ಕೇಳಿದರೆ 100 out of 100 ತೆಗೆಯೋದು. ಇದು ನೋಡಿ, ನಾವು ಪರೀಕ್ಷೆ ಬರೆಯೋದು ಮಾರ್ಚಲ್ಲಿ. ಪೇಪರ್ ಇವ್ಯಾಲ್ಯೂಷನ್, ನಮ್ಮ ಪೇಪರ್ಗಳೆಲ್ಲ ತುಂಬ ದೂರದ ಊರಿಗೆ ಹೋಗ್ತವೆ, ಕೆಲವೆಲ್ಲ ಬಿಸಿಲಿನ ಊರುಗಳು. ಅಲ್ಲಿ ಸಬ್ಜೆಕ್ಟಿವ್ ಇವ್ಯಾಲ್ಯೂಷನ್ ಕೂಡ ಆಗ್ತದೆ. ಯಾಕಂದರೆ ಟೀಚರ್ಸ್ಗಳಿಗೆ ಆ ಫ್ರಸ್ಟ್ರೇಟೆಡ್ ಸಿಚುವೇಶನ್ ಇರ್ತಾರೆ, ಅವ್ರ ಮಕ್ಕಳು ನಮ್ಮದು ಹ್ಯಾಂಡ್ ರೈಟಿಂಗ್ ನೀಟ್ ಮಾಡಲ್ಲ. ಸೊ ಆಲ್ವೇಸ್ ಐ ಇನ್ಸಿಸ್ಟ್ ದ್ಯಾಟ್ ಪ್ಲೀಸ್ ಮೈ ಡಿಯರ್ ಚಿಲ್ಡ್ರನ್, ರೈಟ್ ನೀಟ್ಲಿ. ನೀವು ಲೆಜಿಬಲ್ ಆಗಿ, ನೀಟಾಗಿ, ಟೈಡಾಗಿ ಬರೆದುಬಿಟ್ರೆ ನಿಮಗೆ ಔಟ್ ಆಫ್ ಔಟಿಗೆ ಯಾವುದೇ ಸಮಸ್ಯೆ ಇಲ್ಲ. ನೀವೇನು ಮಾಡ್ತೀರಿ ಕೆಲವೊಮ್ಮೆ ಅಂತ ಹೇಳಿದ್ರೆ, ಕ್ಯಾಪಿಟಲ್ ಲೆಟ್ರಿಂದ ಸ್ಟಾರ್ಟ್ ಮಾಡಲ್ಲ, ಮಧ್ಯದಲ್ಲಿ ಕ್ಯಾಪಿಟಲ್ ಲೆಟ್ರ್ ಇಡ್ತೀರಿ. ಇಂಡಿಯಾ ಅಂತೇಳಿ ಬರೆದಾಗ ಅದನ್ನು ಐ ಸ್ಮಾಲ್ ಲೆಟ್ರ್ ಇಡ್ತೀರಿ. ಐ ಅಂತೇಳಿ ಬರೆಯುವಾಗಲೂ ಕೂಡ ಐಯನ್ನು ಸ್ಮಾಲ್ ಲೆಟ್ರ್ ಮಾಡ್ತೀರಿ. ಹಾಗಾಗಿ ಈ ಮಿಸ್ಟೇಕ್ಸ್ಗಳು ಕಂಡ ತಕ್ಷಣ ಮಾರ್ಕ್ ಕಟ್ ಮಾಡ್ತಾರೆ. ನಮ್ಮ ಇಂಗ್ಲೀಷಿನಲ್ಲಿ ಮಾರ್ಕ್ ಕಟ್ ಮಾಡಲಿಕ್ಕೆ ತುಂಬ ಈಸಿ ಸರ್. ನಮ್ಮ ಮಕ್ಕಳು ಪಂಚುವೇಷನ್ ಮಾರ್ಕಿಗೆ ಇಂಪಾರ್ಟೆನ್ಸೇ ಕೊಡಲ್ಲ. ಲೆಟರ್ ರೈಟಿಂಗ್ ಪದ್ಯ ಬಾಯ್ಪಾಠ 4 ಮಾರ್ಕ್ ಇದೆ, ಬಟ್ ಅದರಲ್ಲಿ ಎರರ್ ಮಾಡ್ತಾರೆ. ಏನಂದರೆ ಈಗ ಫಾರ್ ಎಕ್ಸಾಂಪಲ್ ಓ ಈಸ್ ಕ್ಯಾಪಿಟಲ್ ಲೆಟರ್ ಮಾಡೋದೇ ಇಲ್ಲ, ಓ ಮತ್ತು ಸೆಯನ್ನು ಒಟ್ಟಿಗೆ ಬರೀತಾರೆ, ಒಸೆ ಅಂತ ಬರೀತಾರೆ. ಇದೆಲ್ಲ ಮಿಸ್ಟೇಕ್ಸ್. ಮತ್ತು ಓ ಸೆ ವಾಟ್ ಈಸ್ ದ್ಯಾಟ್ ಥಿಂಗ್ ಕಾಲ್ಡ್ ಲೈಟ್, ಕಾಲ್ಡ್ CALL ಆದ ನಂತರ ಅಪಾಸ್ಟ್ರಫಿ ಆದ ನಂತರ ಡಿ ಇರೋದು. ಅದನ್ನೆಲ್ಲ ಹಾಕದಿದ್ದಾಗ
ಕೆಲವೊಮ್ಮೆ 78, 79 ಬಂದಾಗ ಈ ಟೀಚರ್ಸ್ಗಳು ಪೇಪರಲ್ಲಿ ಮಾರ್ಕೆಟ್ ಮಾಡಲಿಕ್ಕೆ ಅವಕಾಶ ಉಂಟಂತ ನೋಡುವಾಗ ಅಲ್ಲಿ ಅಪಾಸ್ಟ್ರಫಿ ಹಾಕಿರಲಿಲ್ಲ ಅಂತ ಅದಕ್ಕೆ ರೌಂಡ್ ಅಪ್ ಮಾಡಿ. ಹೌದು, ಮೆಮರೈಸೇಷನ್ ಅಂದ್ರೆ ಅಲ್ಲಿ ಹೇಗಿದೆ ಹಾಗೆ ಬರಿಬೇಕು, ಬಿಕಾಸ್ ಇಟ್ ಇಸ್ somebody else's composition, ನಮ್ದಲ್ಲ. ಅಲ್ಲಿ ಕೋಲನ್ ಇದೆ, ಸೆಮಿಕೋಲನ್ ಇದೆ, ಅದೆಲ್ಲ ಬರಿಬೇಕು. ಪಂಕ್ಚುಯೇಷನ್ ಮಾರ್ಕ್ ಅನ್ನು ಮಿಸ್ ಮಾಡಬಾರದು. ಹ್ಯಾಂಡ್ ರೈಟಿಂಗ್ ತುಂಬಾ ನೀಟ್ ಇರಬೇಕು, ತುಂಬಾ ಹ್ಯಾಂಡ್ ರೈಟಿಂಗ್. ಈಗ ಮತ್ತೊಂದು ಕರೆ ಇದೆ. ಹಲೋ, ಹಲೋ, ಹೇಳಿ. ಗುಡ್ ಮಾರ್ನಿಂಗ್. ನನ್ನ ಹೆಸರು ಮೊಹಮ್ಮದ್ ರಿಫಾಜ್ ಅಂತ. ನಾನು ಸರ್ಕಾರಿ ಪದವಿ ಕಾಲೇಜು ಕಾಟಿಪಲ್ಲ ಇಲ್ಲಿಂದ ಮಾತಾಡುತ್ತಿದ್ದೇನೆ. ನೀವು ಹೇಳಿದ್ರಲ್ಲ ಸರ್, ನೀವು ಹೇಳಿದ್ರಲ್ಲ ಇದು ಹೀರೋ ಲೆಸನ್ ಇಂದ 3 ಮಾರ್ಕ್ಸ್ ಇದು ಕ್ವಶನ್ ಬರ್ತದೆ ಅಂತ. ಯಾವ್ದ್ರಿಂದ? ಹೀರೋ ಲೆಸನ್ ಇಂದ 3 ಮಾರ್ಕ್ಸ್ ಇದು. ಇವಾಗ ಗೊತ್ತಾಗ್ಲಿಲ್ಲ, ಮೊದಲನೇ ಶಬ್ದ ಅರ್ಥ ಆಗ್ಲಿಲ್ಲ ನಮಗೆ. ಹೀರೋ ಲೆಸನ್, ಹೀರೋ ಹೀರೋ ಹೌದೌದು, ಹೀರೋ ಹೌದೌದು ಹೌದು. ಸರಿ ಸರಿ, ಕರೆಕ್ಟ್. ಯಾವ ರೀತಿ 5-6 ವಾಕ್ಯಗಳಲ್ಲಿ ವಾಟ್ ವರ್ ದ ಡೆಸ್ಪರೇಟ್ ಅಟೆಂಪ್ಟ್ಸ್ ಮೇಡ್ ಬೈ ಸ್ವಾಮಿ ಟು ಎಸ್ಕೇಪ್ ಫ್ರಮ್ ಫಾದರ್ಸ್ ಚಾಲೆಂಜ್ ಇದೆ. ಹೌ ಡಿಡ್ ಹಿ ಬಿಕಮ್ ಎ ಹೀರೋ ಓವರ್ ನೈಟ್ ಅಂತೇಳಿ ಒಂದು ಕ್ವಶನ್ ಇದೆ. ಮತ್ತು ವಾಟ್ ವರ್ ದ ಡ್ರೆಡ್ಫುಲ್ ಎಕ್ಸ್ಪೀರಿಯನ್ಸಸ್ ಆಫ್ ಸ್ವಾಮಿ ಇನ್ ಫಾದರ್ಸ್ ಆಫೀಸ್ ರೂಮ್ ಅಂತ ಇದೆ. ಇದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್. ಒಂದ್ಸಲ ಹೌ ವರ್ ದ ಕಂಗ್ರ್ಯಾಚುಲೇಷನ್ ಶವರ್ಡ್ ಆನ್ ಸ್ವಾಮಿ ಅಂತೇಳಿ ಸಹ ಒಂದು 3 ಮಾರ್ಕಿಗೆ ಕೇಳಿದ ಉದಾಹರಣೆ ಇದೆ. ಈ ತರ ಇಲ್ಲಿ ಎಕ್ಸ್ಟ್ರಾಕ್ಟ್ ಕೇಳಲ್ಲ. ಸೊ ಲೆಟ್ ಇಟ್ ಬಿ ಕ್ಲಿಯರ್ ಟು ಯು. ಹೌದು, 5ರಿಂದ 6 ವಾಕ್ಯಗಳಲ್ಲಿ ಉತ್ತರಿಸತಕ್ಕಂತಹ ಕಾಂಟೆಂಟ್ ಬೇಸ್ಡ್ ಪ್ರಶ್ನೆಯನ್ನು ಕೇಳ್ತಾರೆ, ಆಯ್ತಾ? ಹೌ ಹಿ ಬಿಕೇಮ್ ಎ ಹೀರೋ ಎಂಬ ಪ್ರಶ್ನೆಗೆ ನೀವು ಉತ್ತರವನ್ನು ಕಲಿತರೆ ಸಾಧಾರಣ ಎಲ್ಲ ಪ್ರಶ್ನೆಗಳು ಹೌದು ಇನ್ಕ್ಲೂಸಿವ್, ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟ ಹಾಗೆ, ಆಯ್ತಾ? ಸರಿ, ಇನ್ನೊಂದು ವಿಷಯ ಸರ್ ಹೇಳಿದಾಗೆ, ನಿಮ್ಮ ಅನುಮತಿ ಇದ್ರೆ ಕರೆಗಳಿದೆಯಾ? ಇಲ್ಲ, ಕರೆಗಳಿಲ್ಲ. ಓಕೆ. ಇನ್ನೊಂದು, ಅಲ್ಲಿ ಕೆಲವು ಪ್ರಶ್ನೆಗಳಲ್ಲಿ ಇಂಟರ್ನಲ್ ಚಾಯ್ಸ್ ಇರ್ತದೆ. ಮಕ್ಕಳಲ್ಲಿ ದೇ ಶುಡ್ ಬಿ ವೆರಿ ಕೇರ್ಫುಲ್. ಮೆನಿ ಎ ಟೈಮ್ಸ್ ವಾಟ್ ದ ಸ್ಟೂಡೆಂಟ್ಸ್ ಡೂ ಇಸ್, ಈಗ ಇಂಟರ್ನಲ್ ಚಾಯ್ಸ್ ಇದೆ, ನನಗೆ ಉತ್ತರ ಗೊತ್ತಿದೆ ಅಂತ ಹೇಳ್ಕೊಂಡು 2 ಪ್ರಶ್ನೆಗಳಿಗೆ ಉತ್ತರ ಬರೀತಕ್ಕಂಥದ್ದಲ್ಲಿ ಇರ್ತದೆ ನೋಡಿ. ಫಾರ್ ಎಕ್ಸಾಂಪಲ್ 23ನೇ ಪ್ರಶ್ನೆ ಸಪ್ಲಿಮೆಂಟರಿ ರೀಡಿಂಗ್ ಇಂದ, ಅಲ್ಲಿ ಚಾಯ್ಸ್ ಇದೆ, ಯಾವ್ದಾದ್ರು 1 ಬರೆದ್ರೆ ಸಾಕು. 24ನೇ ಪ್ರಶ್ನೆಗೂ ಕೂಡ ಚಾಯ್ಸ್ ಇದೆ, ಯಾವ್ದಾದ್ರು 1 ಬರೆದ್ರೆ ಸಾಕು. ಹಾಗೆಯೇ 33, ಇಲ್ಲಿ ಬಹಳ ಕೇರ್ಫುಲ್ ಆಗಿರ್ಬೇಕು. 33 ಪಿಕ್ಚರ್ ಡಿಸ್ಕ್ರಿಪ್ಷನ್, ಇಲ್ಲಿ ಚಿತ್ರದ ಜೊತೆಗೆ ಸ್ವಲ್ಪ ಯಾರು ಬ್ಲೈಂಡ್ ಮಕ್ಕಳಿರ್ತಾರೆ, ದೃಷ್ಟಿದೋಷ ಇರ್ತಕ್ಕಂಥ ಮಕ್ಕಳಿಗೆ ಇನ್ನೊಂದು ಪ್ರಶ್ನೆಯನ್ನು ಅಲ್ಲಿ ಫ್ರೇಸಸ್ ಕೊಟ್ಟಿರ್ತಾರೆ, ವಾಕ್ಯಗಳನ್ನು ರಚಿಸಲಿಕ್ಕೆ ಕೊಡ್ತಾರೆ. ಈ ನಮ್ಮ ನಾರ್ಮಲ್ ಮಕ್ಕಳು ಏನ್ ಮಾಡ್ತಾರೆ, ಕೆಲವೊಮ್ಮೆ ಇವರಿಗೆ ಇರ್ತಕ್ಕಂಥ ಪ್ರಶ್ನೆಯನ್ನು ಬಿಟ್ಟು ಅದನ್ನು ಬರೀತಾರೆ, ಅಥವಾ ಇದನ್ನು ಬರೀತಾರೆ, ಅದನ್ನು ಬರೀತಾರೆ. ಹಾಗೆ ಮಾಡಬಾರ್ದು. ಅದು ಇರ್ತಕ್ಕಂಥದ್ದು ಕೇವಲ ದೃಷ್ಟಿದೋಷ ಇರ್ತಕ್ಕಂಥ ಮಕ್ಕಳಿಗೆ ಫ್ರೇಸಲ್ ವರ್ಬ್ಸ್ ಅನ್ನು ಬಳಸಿ ವಾಕ್ಯಗಳನ್ನು ಮಾಡುವಂಥದ್ದು. ನಮ್ಮ ನಾರ್ಮಲ್ ಮಕ್ಕಳಿಗೆ, ದೃಷ್ಟಿ ಸರಿ ಇರ್ತಕ್ಕಂಥ ಮಕ್ಕಳಿಗೆ, ಸೊ ದೇ ಹ್ಯಾವ್ ಟು ಸ್ಟಡಿ ದ ಪಿಕ್ಚರ್ ಅಂಡ್ ರೈಟ್ ವಾಟ್ ಈಸ್ ರಿಲೇಟೆಡ್ ಟು ದ ಪಿಕ್ಚರ್. ಅದೊಂದು. 34ನೇ ಪ್ರಶ್ನೆ ಪೋಯಮ್ ಇದೆ, ಇಂಟರ್ನಲ್ ಚಾಯ್ಸ್. ಅಲ್ಲೂ ಕೂಡ ದೇ ಶುಡ್ ಬಿ ಕೇರ್ಫುಲ್, ಯಾವುದಾದ್ರು 1 ಬರೆದ್ರೆ ಸಾಕು. ನೆಕ್ಸ್ಟ್ ಕ್ವಶನ್ ನಂಬರ್ 36, ಅಲ್ಲಿ 3 ಪ್ರಶ್ನೆಗಳಿರ್ತದೆ ಇಂಟರ್ನಲ್ ಚಾಯ್ಸ್. ಸೊ 1 ಸಮ್ಮರಿ ಬರೀಲಿಕ್ಕೆ ಸುಮ್ಮನೆ 2-3 ಬರೆದುಕೊಂಡು ವೈ ಟು ವೇಸ್ಟ್ ಟೈಮ್ ಬರೆಯೋದು ಬೇಡ. ಅಥವಾ ಕೆಲವರು ಏನು ಮಾಡ್ತಾರೆ, ಅದ್ರ ಸ್ವಲ್ಪ ಇದು ಸ್ವಲ್ಪ ಬರೆದು ಈ ರೀತಿಯ ಮಿಸ್ಟೇಕ್ಸ್ ಅನ್ನು ಮಾಡ್ತಾರೆ. ಅದರಿಂದ ಯಾವುದಾದ್ರೂ ಒಂದನ್ನು, ಸೊ ದೇ ಹ್ಯಾವ್ ಟು ಚೂಸ್ ದ ಬೆಸ್ಟ್ ವಿಚ್ ದೇ ನೋ ಅಬೌಟ್, ವಿಚ್ ದೇ ಹ್ಯಾವ್ ಸ್ಟಡಿಡ್, ಅದನ್ನು ನೋಡಿಕೊಂಡು ಸೊ ದೇ ಹ್ಯಾವ್ ಟು ರೈಟ್ ಅಕಾರ್ಡಿಂಗ್ಲಿ, ಅದನ್ನು ಬರೀಬೇಕು. ಇನ್ನೊಂದು 37ರಲ್ಲಿ ಅಲ್ಲೂ ಕೂಡ 3 ಟಾಪಿಕ್ಸ್ ಇರ್ತದೆ, ಎಸ್ಸೆ, ಪ್ರಬಂಧ ಬರೀಲಿಕ್ಕೆ. ಸೊ ಅವರಿಗೆ ಅವರ ಪ್ರಕಾರ ಯಾವುದು ಬೆಸ್ಟ್ ಅವರಿಗೆ ಗೊತ್ತಿದೆ ಅನ್ನೋದನ್ನು ಚೂಸ್ ಮಾಡಿಕೊಂಡು ಅಲ್ಲಿ ಉತ್ತರ ಬರೆಯುವಂಥದ್ದು. ಆ್ಯಂಡ್ ದೆನ್ 38 ಲೆಟರ್ ರೈಟಿಂಗ್. ಇಲ್ಲೂ ಕೂಡ ಒಂದು ಇನ್ಫಾರ್ಮಲ್, ಇನ್ನೊಂದು ಫಾರ್ಮಲ್ ಲೆಟರ್ ಇರ್ತದೆ. ಸೊ ವಿಚ್ ಎವರ್ ದೇ ಆರ್ ಕಂಫರ್ಟಬಲ್ ವಿತ್, ಯಾವುದು ಅವರಿಗೆ ಕರೆಕ್ಟಾಗಿ ಗೊತ್ತಿದೆ ಅದನ್ನು ಬಳಸ್ಕೊಂಡು ಅವರು ಉತ್ತರವನ್ನು ಬರೆದ್ರೆ ಅಲ್ಲಿ ಕನ್ಫ್ಯೂಷನ್ಸ್ ಇರೋಲ್ಲ, ಟೈಮ್ ವೇಸ್ಟ್ ಮಾಡತಕ್ಕಂಥದ್ದು ಕೂಡ ಇರೋಲ್ಲ. ಸರ್, ಈಗ ಬ್ರೀಫಾಗಿ ಒಂದು ಹೇಳೋದಾದರೆ, ಈಗ ಈ ಲೆಟರ್ ರೈಟಿಂಗ್ ಮತ್ತು ಎಸ್ಸೆಯಲ್ಲಿ ಯಾವುದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು, ಯಾವ ಮಿಸ್ಟೇಕ್ಗಳನ್ನು ಮಾಡಬಾರ್ದು, ಸಂಕ್ಷಿಪ್ತವಾಗಿ ತಿಳಿಸಿ ಸರ್. ಈಗ ಲೆಟರ್ ರೈಟಿಂಗಲ್ಲಿ 2 ಟೈಪ್ ಇದೆ, ಅಫಿಷಿಯಲ್ ಮತ್ತು ಪರ್ಸನಲ್. ಇಲ್ಲಿ ಟೀಚರ್ಸ್ಗಳು ಇನ್ನು ಮುಂದೆ ಯಾವ ರಿಸ್ಕ್ ತಗೊಳ್ಬೇಡಿ ಅಂತ ನನ್ನ ರಿಕ್ವೆಸ್ಟು. ಒಂದು ಪರ್ಸನಲ್ ಲೆಟರ್ ಆದರೆ ಪರ್ಸನಲ್ ಲೆಟರೇ, ಅಫಿಷಿಯಲ್ ಅಂತ ಹೇಳಿದರೆ ಅಫಿಷಿಯಲ್ ಲೆಟರಲ್ಲೇ ಮಾಡಿ. ನಿಮ್ಮ ಅಫಿಷಿಯಲ್ ಲೆಟರಲ್ಲಿ 9 ಸ್ಟೆಪ್ಸ್ ಇದೆ. ಫ್ರಮ್ ಬರೀತಾರೆ, ಡೇಟ್ ಇದೆ, ಟು ಇದೆ, ರೆಸ್ಪೆಕ್ಟೆಡ್ ಸರ್ ಇದೆ, ಮತ್ತು ಬಾಡಿ ಆಫ್ ದ ಲೆಟರ್ ಇದೆ, ಸಬ್ಜೆಕ್ಟ್ ಇದೆ, ಬಾಡಿ ಆಫ್ ಲೆಟರ್ ಇದೆ, ಥ್ಯಾಂಕ್ ಯು ಇದೆ, ಯೋರ್ಸ್ ಫೇತ್ಫುಲಿ ಮತ್ತು ಸಿಗ್ನೇಚರ್. ಇವಾಗ ಒಂದು ಟೆಕ್ನಿಕ್, ಹೊಸ ಸಿಸ್ಟಮ್ ಸ್ಟಾರ್ಟ್ ಮಾಡಿದ್ದಾರೆ, ಫ್ರಮ್ ಮತ್ತು ಟು ಬರಿಬೇಕಾಗಿಯೇ ಇಲ್ಲ. ಬಟ್ ನಾವು ಯಾಕೆ ಹೇಳ್ತಿದ್ದೇವೆ ಅಂದರೆ, ಮಕ್ಕಳು ಸಣ್ಣ ಮಕ್ಕಳು, 14-15 ವರ್ಷ, ಇನ್ನೂ ಭಾರಿ ಮೆಚ್ಯೂರ್ ಆಗದ ಮಕ್ಕಳಿದ್ದಾರೆ. ಹಾಗಾಗಿ ಅವರಿಗೆ ಫ್ರಮ್ ಯಾವುದು, ಎಲ್ಲಿ ಬರಿಬೇಕು, ಟು ಗೊತ್ತಿಲ್ಲ. ಹಾಗಾಗಿ ಅವರು ದಯವಿಟ್ಟು ಅದನ್ನು ಡೈಲಿ ಮನೆಯಲ್ಲಿ ಬರೀಲಿ ಸರ್. ಮಕ್ಕಳು ದಿನಾ ಒಂದು ಲೆಟರ್ ರೈಟಿಂಗ್ ಬರಿಬೇಕು. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಒಂದು. ನೆಕ್ಸ್ಟ್, ಈ ನಮ್ಮ ಎಸ್ಸೆಯಲ್ಲಿ ಸಹ ಈಗಾಗಲೇ ನಮ್ಮಲ್ಲಿ ಪೊಲ್ಯೂಷನ್ ಇಸ್ ಶೋರ್ ಆದ ನಂತರ ಮಕ್ಕಳು ಒಂದು ಅದಕ್ಕೆ ಬೇಕಾದ ಇದು ಕೊಟೇಶನ್ ಸೆಟ್ ಮಾಡ್ಕೊಳ್ಳಿ. ಬಿಗಿನಿಂಗ್ ಹೇಗಿರಬೇಕು, ಎಂಡ್ ಹೇಗಿರಬೇಕು ಅಂತೇಳಿ ಸೆಟ್ ಮಾಡಿದರೆ ನಿಮಗೆ ಕೊನೆಗಳಿಗೆಲ್ಲಿ ರಶ್ ಆಗೋದೆಲ್ಲ ನಿಲ್ತದೆ. ಓಕೆ, ರೈಟಿಂಗ್ ಅಲ್ಲಿ ಇನ್ನೊಂದು, ಎಲ್ಲವೂ ಎಡಭಾಗದಿಂದ ಪ್ರಾರಂಭ. ಲೆಫ್ಟ್ ಸೈಡ್ ಮೊದಲು ಬಲಭಾಗಕ್ಕೆ ಎಡಭಾಗಕ್ಕೆ ಆ ರೀತಿ ಎಲ್ಲ ಮೂವ್ಮೆಂಟ್ ಇತ್ತು, ಈಗ ಏನಿಲ್ಲ. ಸೊ ಎವ್ರಿಥಿಂಗ್ ಸ್ಟಾರ್ಟ್ ಫ್ರಮ್ ದಿ ಮಾರ್ಜಿನ್. ಅದೊಂದು ನೆನಪಿಟ್ಟು.
ಓಕೆ, ಇಬ್ಬರಿಗೂ ಕೂಡ ಧನ್ಯವಾದಗಳು. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ SSLC ವಿದ್ಯಾರ್ಥಿಗಳ ಹಲವಾರು ಪ್ರಶ್ನೆಗಳಿಗೆ ಉತ್ತರಿಸಿದ್ದೀರಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್, ಸ್ಪೆಷಲಿ ಟು ದ ಟೀಚರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್. ಹೌದು. ಎಂಆರ್ಪಿಎಲ್ ಪ್ರಾಯೋಜಿತ SSLC ಪರೀಕ್ಷಾ ಸಿದ್ಧತೆಯ ಕುರಿತಾದ ನೇರ ಫೋನ್ ಇನ್ ಕಾರ್ಯಕ್ರಮ ಬಾನುಲಿ ಶಾಲೆ ಪ್ರಸಾರವಾಯಿತು. ಭಾಗವಹಿಸಿದ ತಜ್ಞರು ಸರ್ಕಾರಿ ಪ್ರೌಢಶಾಲೆ ಗುರುವಾಯನಕೆರೆ ಬೆಳ್ತಂಗಡಿ ಇಲ್ಲಿನ ಸಹ ಶಿಕ್ಷಕರಾದ ಜಗನ್ನಾಥ ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಾವೂರು ಮಂಗಳೂರು ಉತ್ತರ ಇಲ್ಲಿನ ಸಹ ಶಿಕ್ಷಕರಾದ ವಿಲಿಯಂ ಡಿ ಕೊಲ್ಲಾಸೋ. ಕಾರ್ಯಕ್ರಮ ನಡೆಸಿಕೊಟ್ಟವರು ಲತೀಶ್ ಪಾಲ್ದಾನೆ. ತಾಂತ್ರಿಕ ನೆರವು ಉಮೇಶ್ ಅಶೋಕನಗರ, ಚಂದ್ರಶೇಖರ್ ಪಾಣಾಜೆ. ಕರೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದ. ಬಾನುಲಿ ಶಾಲೆ ಬಾನತರಂಗದ ಶಾಲೆ, ಕಲಿಕೆಯ ಶಾಲೆ ಜ್ಞಾನ ಗಂಗೆಯ ಶಾಲೆ. ಬಾನುಲಿ ಶಾಲೆ ಬಾನತರಂಗದ ಶಾಲೆ, ಕಲಿಕೆಯ ಶಾಲೆ ಜ್ಞಾನ ಗಂಗೆಯ ಶಾಲೆ. ಕಲಿಯೋಣ ಬನ್ನಿ ಗೆಳೆಯರೇ.